ओकास वन्दामि बन्ते द्वारतेन कथं सभङ्गपराधं कमतमे बन्ते तृतीयाम्पि ओकस वन्दामि बन्ते द्वारतेन कथं सभङ्गपराधं कमतमे बन्ते अनुकम्पङ्गुपादाय कमामि सुखी होतु ओकासाहं भन्ते तिसरणेन सद्दिं पञ्चशीलं धम्मं याचामि अनुगहं कृत्वा शीलं देतमे भन्ते द्वितीयाम्पि ओकासाहं भन्ते तिसरणेन सद्दिं पञ्चशीलं धम्मं याचामि अनुगहं कृत्वा शीलं देतमे भन्ते तृतीयाम्पि ओकसाहं भन्ते तिसरणेन सदिं पञ्चशीलं धम्मं याचामि अनुगहं कृत्वा शीलं देतमे भन्ते अनुकम्पङ्गुपादाय यमहं वदामि तं वदेत माम भन्ते नमो तस्स भगवतो अरहतो सम्मा सम्बुद्धस्स 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 बुद्धं शरणं गच्छामि बुद्धं शरणं गच्छामि धम्मं शरणं गच्छामि धम्मं शरणं गच्छामि संघं शरणं गच्छामि संघं शरणं गच्छामि द्वितीयंपि बुद्धं शरणं गच्छामि द्वितीयंपि बुद्धं शरणं गच्छामि द्वितीयंपि धम्मं शरणं गच्छामि द्वितीयंपि धम्मं शरणं गच्छामि द्वितीयंपि संघं शरणं गच्छामि द्वितीयंपि संघं शरणं गच्छामि तृतीयंपि बुद्धं शरणं गच्छामि तृतीयंपि बुद्धं शरणं गच्छामि तृतीयंपि धम्मं शरणं गच्छामि तृतीयंपि धम्मं शरणं गच्छामि तृतीयंपि संघं शरणं गच्छामि तृतीयंपि संघं शरणं गच्छामि शरणगमनं परिपूर्णं आम भन्ते पाणातिपाता वेरमणि सिक्खापदं समादियामि पाणातिपाता वेरमणि सिक्खापदं समादियामि आदिन्नदाना वेरमणि सिक्खापदं समादियामि अतिन्नदाना वेरमणि सिक्खापदं समादियामि कामेषु मिच्छाचारा वेरमणि सिक्खापदं समादियामि कामेषु मिच्छाचारा वेरमणि सिक्खापदं समादियामि मुसावादा वेरमणि सिक्खापदं समादियामि मोसवादा वेरमणि सिक्खापदं समादियामि सुरामेरया मज्जपमादट्टाना वेरमणि सिक्खापदं समादियामि दूरामेरयमज्जपमादट्टाना वेरमणि सिक्खापदं समादियामि तिसरनेन सद्दिं पञ्चशीलं धम्मं साधुकं सुरक्षितं कृत्वा अपमादेन सम्पादेत नाम भन्ते साधु साधु
ಸಾಧು. ಎಲ್ಲರಿಗೂ ಮಂಗಳವಾಗ್ಲಿ. ಸಾಧು ಸಾಧು ಸಾಧು. ಆ ಎಲ್ಲಿ ಇವರು ರಣಧೀರ್ ಬಂತಜಿ ಒಂದಾನೆ ಬಂತಜಿ. ಇದೀರಾ? ಈಗ ಹೇಗೆ ಮುಂದೆ ನೀವು ಕಂಟಿನ್ಯೂ ಮಾಡ್ತೀರಾ, ಹೇಗ್ ಮಾಡ್ತೀರಾ? ಬಂತಜಿ ನೀವೇನಾದ್ರು ಹೇಳಿ ಬಂತಜಿ. ಆಯ್ತು, ಕೇಳಿ. ಧಮ್ಮ ಬಂಧುಗಳೇ, ಎಲ್ಲರಿಗೂ ಬುದ್ಧ ಧಮ್ಮ ಸಂಘದ ಶುಭ ಹಾರೈಕೆಗಳು. ಹಿಂದೆ ನಾವು ಬಹಳಷ್ಟು ಧಮ್ಮದ ಬಗ್ಗೆ, ಧಮ್ಮದಲ್ಲಿರೋ ವಿಷಯಗಳನ್ನ ಚರ್ಚೆ ಮಾಡಿದ್ವಿ. ಇವತ್ತು ಅದೇ ರೀತಿಯಲ್ಲಿ ಭಗವಾನ್ ಬುದ್ಧರ ಬಹಳ ಮುಖ್ಯವಾದಂತಹ ಉಪದೇಶ ಧಮ್ಮಪದದಲ್ಲಿ 183ನೇದು ನಾವೆಲ್ಲರೂ ಕೇಳಿರ್ತೀವಿ ಈ ಗಾಥವನ್ನ. ಸಬ್ಬ ಪಾಪಸ್ಸ ಅಕರಣಂ ಕುಶಲಸ್ಸ ಉಪಸಂಪದ ಸಚಿತ್ತ ಪರ್ಯೋದಪನಂ ಏತಾನ್ ಬುದ್ಧಾನು ಶಾಸನಂ. ಕೆಟ್ಟದನ್ನೆಲ್ಲ ಬಿಟ್ಟು ಒಳ್ಳೆಯದನ್ನ ಬೆಳೆಸ್ಕೊಳ್ತಾ ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ಳೋದು ಎಲ್ಲಾ ಬುದ್ಧರುಗಳು, ಇಂದಿನ ಎಲ್ಲಾ ಬುದ್ಧರುಗಳು ಹೇಳುವ ಇದೇ ಉಪದೇಶ. ಹಿಂದೆ, ಈಗಿನ ಮತ್ತೆ ಮುಂದೆ ಬರುವ ಎಲ್ಲ ಬುದ್ಧರು ಇದನ್ನೇ ಹೇಳ್ತಾರೆ ಅಂತ ಹೇಳಿ ಬುದ್ಧರು ಹೇಳಿರುವಂತ ಗಾಥ. ಇದನ್ನ ಭಗವಾನ್ ಬುದ್ಧರ ಜೊತೆಲಿದ್ದಂತ ಬಂತೆ ಆನಂದರವರು ಬುದ್ಧರಿಗೆ ಕೇಳುವ ಪ್ರಶ್ನೆಗೆ ಭಗವಾನ್ ಬುದ್ಧರು ಈ ಗಾಥವನ್ನ ಹೇಳಿದ್ದಾರೆ. ಇದು ಎಷ್ಟು ಹಳೆಯದಾದಂತ ಗಾಥ ಅಂತ ಅಂದ್ರೆ ಬಹುಶಃ ನಮ್ಮ ಜೀವಿತಾವಧಿಯಲ್ಲಿ ಕಲ್ಪನೆ ಮಾಡ್ಕೊಳಕ್ ಆಗದೆ ಇರುವಷ್ಟು ಹಿಂದಿನಿಂದ ಬಂದಂತ ಗಾಥ ಇದು. ಅದನ್ನ ಹಿಂದೆ ಬಹಳಷ್ಟು ಚರ್ಚೆ ಮಾಡಿದೀವಿ. ಮನೋಪಣಿಧಾನ ಕಾಲ, ವಾಚಿ ಪಣಿಧಾನ ಕಾಲ, ಕಾಯ ಪಣಿಧಾನ ಕಾಲ ಅಂತೇಳಿ 3 ಕಾಲಘಟ್ಟಗಳು. ಮನೋಪಣಿಧಾನ ಕಾಲದಲ್ಲಿ ಭಗವಾನ್ ಬುದ್ಧರು ಮನಸ್ಸಿನಲ್ಲಿ ನಾನು ಬುದ್ಧ ಆಗ್ತೀರಿ, ಬೋಧಿಸತ್ವ ಆಗ್ಬೇಕು, ಬುದ್ಧ ಆಗ್ತೀರಿ ಅಂತೇಳಿ ಅವರು ಮನಸ್ಸಿನಲ್ಲಿ ಆಶಯಗಳನ್ನ ಇಟ್ಕೊಂಡಿದ್ದಂತ ಕಾಲಘಟ್ಟ. ಅದಾದ್ಮೇಲೆ ಬರುವಂತದ್ದು ವಚಿ ಪಣಿಧಾನ ಕಾಲ, ಅಂದ್ರೆ ಮಾತಿನಲ್ಲಿ ವ್ಯಕ್ತಪಡಿಸ್ತಿದ್ದಂತ ಕಾಲಘಟ್ಟ, ನಾನು ಬೋಧಿಸತ್ವಾಗಿ ಬುದ್ಧ ಆಗ್ತೀನಿ ಅಂತೇಳಿ. ಮತ್ತೆ ಕಾಯ ಪಣಿಧಾನ ಕಾಲದಲ್ಲಿ ಅವರ ದೇಹದ ಮೂಲಕ, ಕಾಯದಿಂದ ಬೋಧಿಸತ್ವರಾಗಿ ಬುದ್ಧರಾಗ್ಬೇಕಾಗಿ ಮಾಡ್ಬೇಕಾಗಿರುವಂತ ಎಲ್ಲ ದಶಪಾರಮಿತಗಳನ್ನ ಅವರು ಸಂಪೂರ್ಣಗೊಳಿಸ್ತಿದ್ರು ಅಂತ. ಅದ್ರಲ್ಲಿ ಬರುತ್ತೆ, ಸ್ವತಃ ಗೌತಮ ಬುದ್ಧರೇ 1,63,700 ಬುದ್ಧರನ್ನ ಭೇಟಿಯಾಗಿದ್ದಾರೆ ಅಂತೇಳಿ. ಮನೋಪಣಿಧಾನ, ವಚಿಪಣಿಧಾನ, ಕಾಯ ಪಣಿಧಾನ, ಈ 3 ಕಾಲಘಟ್ಟದಲ್ಲಿ ನಮ್ಮ ಸ್ವತಃ ಗೌತಮ ಬುದ್ಧರೇ ಹಿಂದೆ ಅವರಿಗೆ ಜ್ಞಾನೋದಯ ಆದಂತ ಸಂದರ್ಭದಲ್ಲಿ ಪುಬ್ಬೆ ನಿವಾಸಾನುಸತಿ ಎನ್ನುವಂತ ಒಂದು ಶಕ್ತಿ ಬಂದಾಗ 1,63,700 ಬುದ್ಧರನ್ನ ನಮ್ಮ ಗೌತಮ ಬುದ್ಧರೇ ನೋಡ್ತಾರೆ ಅಂತೇಳಿ ತ್ರಿಪಿಟಕದಲ್ಲಿ ಉಲ್ಲೇಖ ಆಗಿದೆ. ಅಂದ್ರೆ ಪ್ರತಿಯೊಂದು ಕಾಲಘಟ್ಟದಲ್ಲೂ ಯಾರೆಲ್ಲ ಬುದ್ಧರು ಬರ್ತಾರೆ ಈ ಗಾಥ ಹೇಳ್ತಾರೆ ಅಂತ ಅದರ ಅರ್ಥ. ಅದನ್ನ ಯಾವಾಗ ಕೇಳ್ತಾರೆ ಅಂದ್ರೆ ಬಂತೆ ಆನಂದರು ಅವ್ರು ಕೇಳ್ತಾರೆ, ಭಗವಾನ್ ಬುದ್ಧರೇ ಇಂದಿನ ಬುದ್ಧರ ಉಪದೇಶಗಳೇನು ಅಂದಾಗ ಬುದ್ಧರು ಈ ಗಾಥನ ಹೇಳ್ತಾರೆ. ಹಿಂದೆ ಇದ್ದಂತ ಬುದ್ಧರುಗಳು ಕೆಲವರು 20,000 ವರ್ಷ ಬದುಕಿದ್ರು, ಕೆಲವರು 30,000, ಕೆಲವರು 40, 50, 70, 60, 80,000, 84,000, 1,00,000 ವರ್ಷಗಳ ಕಾಲ ಬದುಕ್ತಿದ್ದಂತ ಬುದ್ಧರ ಕಾಲದಲ್ಲಿ ಈ ಉಪೋಸತ್ತ ದಿನಗಳನ್ನ ಇವಾಗ ನಾವು ಹುಣ್ಣಿಮೆ ಅಮಾಸೆಗೆ ನಾವು ನೋಡ್ತಾ ಇದೀವಿ, ಉಪೋಸತ್ತ ಕಾಲ. ಆದ್ರೆ ಹಿಂದೆ ಇದ್ದಂತ ಬುದ್ಧರುಗಳು 6 ತಿಂಗಳು, 1 ವರ್ಷ, 3 ವರ್ಷ ಬಿಟ್ಟು ಒಂದೊಂದು ಉಪಸತ್ತ ದಿನಗಳು ಇಡ್ತಾ ಇದ್ರು. ಅದನ್ನ ಸಂಬಂಧಪಟ್ಟಾಗಿ ಬಂತೆ ಆನಂದ್ ಅವ್ರು ಪ್ರಶ್ನೆ ಮಾಡಿದಾಗ ಭಗವಾನ್ ಬುದ್ಧರು ಇದನ್ನ ಹೇಳ್ತಾರೆ, ಕೆಟ್ಟದನ್ನೆಲ್ಲವನ್ನು ಬಿಡುವುದು, ಒಳ್ಳೆಯದನ್ನ ಬೆಳೆಸ್ಕೊಳ್ಳೋದು, ಮನಸ್ಸನ್ನ ಪರಿಶುದ್ಧಿಯಾಗಿ ಇಟ್ಕೊಳ್ಳೋದು ಎಲ್ಲಾ ಬುದ್ಧರ ಮೂಲ ಉಪದೇಶ ಅಂತೇಳಿ. ನಮ್ಮ ಮನಸ್ಸಿಗೆ ಕಲ್ಪನೆಗೆ ನಿಲುಕದೇ ಇರುವಂತ ಕಾಲ ಇದು. ಬಹಳ ದೊಡ್ಡದಿದು. ಹೇಗೆ ಅಂತಂದ್ರೆ ಒಂದು ಮಹಾಕಪ್ಪದಲ್ಲಿ 20 ಮಹಾಕಪ್ಪ ಇರುತ್ತೆ. ಆ ತರದ್ದು ಕೋಟ್ಯಾಂತರ ಮಹಾಕಲ್ಪಗಳು ಅಥವಾ ಮಹಾಕಪ್ಪಗಳ ಹಿಂದೆ ಭಗವಾನ್ ಬುದ್ಧರು ಏನು ಮನಸ್ಸಿನಲ್ಲಿ ಅವರು ಆಶಯಗಳನ್ನ ಅನ್ಕೊಳ್ತಿದ್ರು, ನಾ ಬುದ್ಧ ಆಗ್ಬೇಕು ಅಂತ, ಅಲ್ಲಿಂದ ಪ್ರಾರಂಭ ಆಗಿದ್ದು ಗೌತಮ ಬುದ್ಧರ ಕಾಲದ ಘಟ್ಟವರೆಗೂ ಹೋದಾಗ ನಮಗೆ ಈ ಹಿಂಗೆ ವೈಜ್ಞಾನಿಕವಾಗಿ ಲೈಟ್ ಇಯರ್ಸ್ ಅಂತ ಹೇಳ್ತೀವಿ ಡಿಸ್ಟೆನ್ಸ್ ನ, ಅದಕ್ಕಿಂತನೂ ಬಹಳ ದೊಡ್ಡದು, ಲೆಕ್ಕಕ್ಕೆ ಹಾಕಕ್ಕಾಗದೆ ಇರುವಂತದ್ದು. ಭಗವಾನ್ ಬುದ್ಧರು ದೀಪಂಕರ ಬುದ್ಧರಿಂದ ಸುಮೇಧ ಪಂಡಿತರಾಗಿದ್ದಾಗ ಆಶೀರ್ವಾದ ಪಡಿತಾರ, ಅಲ್ಲಿಂದ ಇಲ್ಲಿಗೇನೆ
1,00,000 ಕಲ್ಪಗಳು ಮತ್ತು 4 ಅಸಂಖ್ಯಾತ ಕಾಲಘಟ್ಟ ಬಂದೋಗಿದೆ. ಅದನ್ನೇ ನಾವು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಅದು ಏನು ಗೌತಮ ಬುದ್ಧರಿಂದ 27 ಹಿಂದೆ ಹೋದ್ರೆ ದೀಪಂಕರ ಬುದ್ಧ, ನಮ್ಮ ಗೌತಮ ಬುದ್ಧರ ಸೇರಿ 28 ಬುದ್ಧರ ಕಾಲಾವಧಿನೇ ನಮ್ಗೆ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಅಂದ್ರೆ ಇನ್ನು 1,63,700 ಬುದ್ಧರುಗಳು ಅವಧಿ ಅಂದ್ರೆ ಬಹುಶಃ ನಮ್ಮ ಯಾವ ಕಂಪ್ಯೂಟರ್ಗಳು, ಯಾವ ಕ್ಯಾಲ್ಕುಲೇಟರ್ಗಳು, ಯಾವ ಮೊಬೈಲು ಲೆಕ್ಕ ಹಾಕಕ್ಕಾಗಲ್ಲ, ಅಷ್ಟು ಕಾಲಾವಧಿ ಅದು. ಅಂದ್ರೆ ಪ್ರತಿಯೊಬ್ಬ ಬುದ್ಧರಿಗೂ ಬುದ್ಧರು ಆಗುವ ಸಂದರ್ಭದಲ್ಲಿ ಅವರಿಗೆ ಕಾಲಘಟ್ಟ ಏನು ಅಂತಂದ್ರೆ 1,00,000 ಕಲ್ಪಗಳು ಮತ್ತೆ 4 ಅಸಂಖ್ಯಾತ ಕಾಲಘಟ್ಟಗಳು. ಅದನ್ನ ನೀವು ಮಲ್ಟಿಪ್ಲೈ ಮಾಡಿ 1,63,700 ಅಂತೇಳಿ, ಅಷ್ಟು ಕಾಲಾವಧಿ ತಗೊಂಡು ಭಗವಾನ್ ಬುದ್ಧರು ಅಲ್ಲಿಂದ ಬುದ್ಧರಾಗ್ಬೇಕು ಅಂತ. ನಾವು ಕೆಲವು ಮಾತಾಡ್ತೀವಲ್ಲ, 6 ವರ್ಷ ಅವರು ಧ್ಯಾನ ಮಾಡಿದ್ರು, 6 ವರ್ಷ ಧ್ಯಾನ ಮಾಡಿದಕ್ಕೆ ಅವ್ರಿಗೆ ಜ್ಞಾನೋದಯ ಆಗಿತ್ತು. ಅದು ಈ ಜನ್ಮದಷ್ಟೇ. ಆ ಸಂಬೋಧಿನ ಪಡ್ಕೊಳ್ಳೋದಕ್ಕೆ, ಅವ್ರಿಗೆ ಬೋಧಿಸತ್ವ ಆಗೋದಕ್ಕೆ ಅಷ್ಟು ಕಾಲಘಟ್ಟಗಳನ್ನ ತಗೊಂಡಿದ್ದಾರೆ. ಭಗವಾನ್ ಈ ಗೌತಮ ಬುದ್ಧರೇ 1,63,700 ಬುದ್ಧರುಗಳು ಹೇಳಿರೋದು ಇದನ್ನೇ. ಸಬ್ಬ ಪಾಪಸ್ಸ ಕರಣಂ ಕುಸಲಸ್ಸ ಉಪಸಂಪದ ಸಚಿತ್ತ ಪರ್ಯೋದಪನಂ ಏತಾನ್ ಬುದ್ಧಾನು ಸಾಸಂಗ್ನಂಗ್ ಅಂತೇಳಿ. ಗೌತಮ ಬುದ್ಧರೇ ಮುಂದೆ ಬರುವ 10 ಬುದ್ಧರ ಬಗ್ಗೆ ಹೇಳಿದ್ದಾರೆ. ಅವರು ಬರುವ ಎಲ್ಲ ಬುದ್ಧರು ಇದನ್ನೇ ಹೇಳ್ತಾರೆ ಅಂತೇಳಿ. ಹಾಗಾಗಿ ಕೆಟ್ಟದನ್ನ ಬಿಟ್ಟು ಒಳ್ಳೆಯದನ್ನ ಬೆಳೆಸ್ಕೊಂಡು ಮನಸ್ಸನ್ನ ಶುದ್ಧಿಯಾಗಿ ಇಟ್ಕೊಳ್ಳೋದು ಧಮ್ಮದ ಮೂಲ ಸಾರ ಅಂತ ಹೇಳ್ತಾ, ಇನ್ನು ಮುಂದೆ ನೀವು ಮುಂದುವರಿಸಿ. ನಾನೀಗ ಇಂಗ್ಲೆಂಡ್ಗೆ ಹೋಗ್ಬೇಕಾಗಿದ್ದಲ್ಲ, ಅದ್ರದ್ದು ಸ್ವಲ್ಪ ವೀಸಾ ಎಲ್ಲ ತಯಾರಿ ಮಾಡ್ಕೋಬೇಕು, ಹಾಗಾಗಿ ಓಡ್ತೀನಿ. ಎಲ್ರಿಗೂ ಶುಭವಾಗ್ಲಿ. ಎಲ್ಲರಿಗೂ ಬುದ್ಧ ಧಮ್ಮ ಸಂಘದ ಶುಭ ಹಾರೈಕೆಗಳು. ಸಾಧು 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 ಸಾಧು. ಸಾಧು ಸಾಧು ಸಾಧು. ಹಾಗೆ ಮುಂದುವರಿಸಿರಲ್ವಾ, ನಾನು ಡಿಸ್ಕನೆಕ್ಟ್ ಆಗ್ತೀನಿ. ಓಕೆ ಬಂತಜಿ. ನಮೋ ಬುದ್ಧಾಯ, ನಮೋ ಬುದ್ಧಾಯ. ಸಾಧು ಸಾಧು. ಇವತ್ತಿನ ದಿನ ಒಂದು ವಿಶೇಷ ಮತ್ತು ಪ್ರತಿದಿನ ಪಾಲಿ ಕ್ಲಾಸು ಮತ್ತು ಧಮ್ಮಪದ ಗಾಥ ಪ್ರಸಂಗಗಳನ್ನು ನಡೀತಲಿರ್ತದೆ. ಯಾವ್ಯಾವ ದಿನ ಅಂತಂದ್ರೆ ಬುಧವಾರ ಮತ್ತು ಶುಕ್ರವಾರ ದಿನಗಳಲ್ಲಿ ಸದಾ ಈಗ ನಿಲ್ಲದೇನೆ ನಡೀತಾ ಇರ್ತಕ್ಕಂಥದ್ದು ಇವತ್ತಿನ ದಿನದಲ್ಲಿ ಪ್ರಾರಂಭ. ಅದಕ್ಕಾಗಿ ಬಂತಜವರು ಬಂದು ನಮಗ್ ಶುಭ ಆರೈಕೆಯನ್ನು ಕೋರಿದ್ದಾರೆ ಅಂತ ಹೇಳ್ತಾ, ಇವತ್ತಿನ ದಿನ ವಿಷ್ಣು ಹುಡುಗಿಕರ್ ಸರ್ ಅವರು ಧಮ್ಮ ಗಾಥ ಪ್ರಸಂಗವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಸಾಧು ಸಾಧು. ವಿಷ್ಣು ಸರ್. ನಮೋ ಬುದ್ಧಾಯ ಸರ್. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರದ್ಧಾವಂತ ಉಪಾಸಕರೇ ಮತ್ತು ಈ ವೇದಿಕೆಯನ್ನು ಇವತ್ತು ಪ್ರಾರಂಭಗೊಳಿಸಿ ಪೂಜ್ಯ ಬಹುತೀರ್ಥ ಬಂತೇಜಿ ಮಹಾತಿರು ಅವರಿಂದ ಇತರ ನುಡಿಗಳನ್ನು ವ್ಯಕ್ತಪಡಿಸಿದಂತಹ ಪಾಲಿ ಭಾಷೆಯ ಸಂಶೋಧಕರು ಮತ್ತು ಶಿಕ್ಷಕರು, ಬೌದ್ಧ ಧರ್ಮದ ಶ್ರದ್ಧಾವಂತ ಉಪಾಸಕರು ರಣಧೀರ ಮುಸ್ಮನಿ ಆಚಾರ್ಯರಿಗೆ ವಂದನೆಗಳನ್ನು ಸೂಚಿಸುತ್ತಾ, ಈ ವೇದಿಕೆಯು ಪ್ರಾರಂಭವಾಗುವ ಮುನ್ನ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ವೇದಿಕೆಯ ಎಲ್ಲ ಸದಸ್ಯರಿಗೂ ಮತ್ತು ಈ ವೇದಿಕೆಯನ್ನು ಮುನ್ನಡೆಸಕ್ಕಂತ ಆಚಾರ್ಯರಿಗೂ ಅನಂತ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಹಾಗೆ ಇವತ್ತಿನ ಗಾಥಾ ಪ್ರಸಂಗ ಮತ್ತು ಧಮ್ಮಪಥ ಹೇಳೋದಕ್ಕಿಂತ ಮುಂಚೆ ಬಂತೇಜಿಯವರು ಒಂದು ಚೆನ್ನಾಗಿರುವಂತಹ ಗಾಥೆ ಮತ್ತು ಪ್ರಸಂಗನು ಎರಡನ್ನೂ ತಿಳಿಸಿದ್ರು. 123ನೇ ಗಾಥಾ. ಸಬ್ಬ ಪಾಪಸ್ಸ ಕರಣಂ ಕುಸಲಸ್ಸಪ್ಪ ಸಂಪದ ಸಚ್ಚಿತ ಪರಿಗೋದಪನಂಗೇತ ಮಂಗಲ ಅಂತ ಏತಂ ಬುದ್ಧನು ಶಾಸನ ತಿಳಿಸಿದ್ರು. ನಾವು ಕೇಳಿದಿವಿ, ಚೆನ್ನಾಗಿ ಹೇಳಿದ್ರು. 1,63,700 ಬುದ್ಧರನ್ನು ಹುಬ್ಬೆ ನಿವಾಸನ್ ಅಂದ್ರೆ ಹುಬ್ಬೆ ನಿವಾಸನ ಸತಿ ಅಂತ ಅದರಲ್ಲಿ ಬುದ್ಧರು ನೋಡಿದ್ರಂತೆ ಅವರಿಗೆಲ್ಲ. ಹಾಗಾಗಿ ಅವ್ರನ್ನೆಲ್ಲ ನೋಡಿ ಅವ್ರು ಹೇಳಿರ್ತಕ್ಕಂಥ ವಾಣಿಗಳನ್ನು ಯಾವ ರೀತಿ ತೂಗಿ ಅಳತೆ ಮಾಡಿ ಇವೆಲ್ಲವೂ ಸಮಾನವಾಗಿಯೇ ಹೇಳಿದ್ದಾರೆ ಅನ್ನೋದು ಪರೀಕ್ಷಿಸಿ ಆನಂದವಿಗೆ ಹೇಳಿರ್ತಕ್ಕಂಥ ಮಾತು ಬಂತೇಜಿಯವರು ವ್ಯಕ್ತಪಡಿಸಿದ್ರು. ನಮಗೂ ಇಷ್ಟು ದಿವಸ ತಿಳಿದಿರ್ಲಿಲ್ಲ, ಆದ್ರೂ ಇವತ್ತು ತುಂಬಾ ಚೆನ್ನಾಗಿ ತಿಳಿತು. ಹಾಗಾಗಿ ನಾವು ಕೂಡ ಧಮ್ಮದಲ್ಲಿ ಇದ್ರೆ
ಒಂದೊಂದು ಸ್ವಲ್ಪ ತಿಳ್ಕೊಂಡು ಹೋಗ್ಬೋದು. ಯಾಕಂದ್ರೆ ಬುದ್ಧರು ಹೇಳಿರ್ತಕ್ಕಂಥ 84,000 ಬೋಧನೆಗಳು ಇಲ್ಲಿವರೆಗೂ ಇನ್ನೂ ಯಾರು ಓದಿರ್ಲಿಕ್ಕಿಲ್ಲ. ಹಾಗಾಗಿ ನಾವು ಕೂಡ ಓದಕ್ಕಂತ ಪ್ರಯತ್ನನೂ ಮಾಡ್ತಾ ಇರಬೇಕು. ಪ್ರಯತ್ನ ಆಗದೆ ಇದ್ರೆ ಇಂಥ ವೇದಿಕೆಗಳಲ್ಲಿ ಪಂತೇಜಿಗಳ ಚರ್ಚೆಯಲ್ಲಿ ಅಲ್ಪ ಸ್ವಲ್ಪ ತಿಳಿಯುತ್ತಾ ಬರುತ್ತೆ. ನಮ್ಮ ಒಂದು ತಿಳುವಳಿಕೆ ಮಾಡ್ಕೊಳ್ಳುವಂತ ಮೀಸಲಾತಿಯು ಕೂಡ ಮುಗಿಯುತ್ತಾ ಬರುತ್ತೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಬುದ್ಧರು ಒಂದು ಮಾತು ಹೇಳ್ತಾರೆ, ನಾವೆಲ್ಲ ಯಾವ ರೀತಿ ಪುಣ್ಯವಂತರು ಅಂತ. ಹಾಗಾಗಿ ನಾವು ಪುಣ್ಯವಂತರ ಬಗ್ಗೆ ವಿಚಾರ ಮಾಡಿದಾಗ ನಾವು ನೀವು ಇಲ್ಲಿ ಭಾರತ ಅಂದ್ರೆ ಜಂಬೂ ದ್ವೀಪದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಪುಣ್ಯವಂತರು ಅಂತ ಹೇಳ್ಬೋದು. ಯಾಕಂದ್ರೆ ಬುದ್ಧರು ಒಂದ್ ಮಾತು ಹೇಳ್ತಾರೆ, 5,000 ವರ್ಷಗಳ ನಂತರ ಮತ್ತೊಬ್ಬರು ಮೈತ್ರಿಯ ಬುದ್ಧ ಹುಟ್ಟುತ್ತಾರೆ ಅಂತ. ಅದು ಎಲ್ಲಿ ಹುಟ್ಟುತ್ತಾರೆ ಅಂದ್ರೆ ಇದೇ ಜಂಬೂ ದ್ವೀಪದಲ್ಲೇ ಹುಟ್ಟುತ್ತಾರೆ ಅಂತ. ಹಾಗಾಗಿ ಜಂಬೂ ದ್ವೀಪದಲ್ಲಿ ಹುಟ್ಟುತ್ತಾರೆ ಅಂದಾಗ ನಾವು ಕೂಡ ಮೈತ್ರಿಯ ಬುದ್ಧರಾಗಬಹುದು ಅನ್ನೋದೊಂದು ಆಪ್ಷನ್ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಅದು ನಾವಾಗಿರ್ಬೋದು, ನೀವಾಗಿರ್ಬೋದು, ರಣಧೀರ್ ಸರ್ ಆಗಿರ್ಬೋದು, ಅಥವಾ ಬಂತೇಜಿ ಆಗಿರ್ಬೋದು, ಅಥವಾ ವೇದಿಕೆಯಲ್ಲಿ ಇರುವಂತ ಯಾವ ಸದಸ್ಯರು ಆಗ್ಬೋದು, ಅಥವಾ ವೇದಿಕೆಯಲ್ಲಿ ಇರ್ತಕ್ಕಂಥ ಮನೆಯವರು ಆಗಿರ್ಬೋದು, ಮನೆಯ ಮಕ್ಕಳು ಕೂಡ ಮುಂದೆ ಮೈತ್ರಿಯ ಬುದ್ಧರಾಗಬಹುದು. ಹೀಗೆ ಒಂದು ಅವಕಾಶ ಇದೆ ಅಥವಾ ಹಿಂಗೆ ಹುಟ್ಟಬಹುದು ಅಂತ ಇಲ್ಲಿ ಹೇಳಿರ್ತಾರೆ. ಅದು ಕೂಡ ನಮಗೆ ಒಂದು ಹೆಮ್ಮೆಯ ಸಂಗತಿ. ಹಾಗಾಗಿ ಬುದ್ಧರು ಯಾವ ರೀತಿ ಹೇಳಿದ್ದಾರೆ ಅಂತಂದ್ರೆ, ಪಟಿರೂಪ ದೇಶವಾಸೋಚ ಭೂಪೇಚ ಕಥ ಪುಣ್ಯತ ಅಂತ ಹೇಳಿದ್ದಾರೆ. ಅಂದ್ರೆ ಪಟಿರೂಪ ದೇಶವಾಸೋಚ, ನಾವು ಇರ್ತಕ್ಕಂಥ ವಾಸಸ್ಥಳ ಯೋಗ್ಯ ಸ್ಥಳವಾಗಿದೆ ಅಂತ. ಯಾವ ರೀತಿ ಯೋಗ್ಯವಾಗಿದೆ ನೋಡಿ, ಬುದ್ಧರು ಹುಟ್ಟಿದ್ದು ನಮ್ಮ ದೇಶದಲ್ಲೇ ಅಲ್ಲ, ಜಂಬೂ ದ್ವೀಪದಲ್ಲೇ ಅಲ್ಲ. ಹಾಗಾಗಿ ನಮಗೆ ತುಂಬಾ ಹೆಮ್ಮೆ ಆಗಿರ್ಬೇಕು. ನಾವು ಬುದ್ಧರು ಹುಟ್ಟಿದ ಭೂಮಿಯಲ್ಲಿ ನಾವು ಹುಟ್ಟಿದೀವಿ ಅಂದ್ರೆ ನಮ್ಮ ಮಾಡ್ತಿರ್ತಕ್ಕಂಥ ಪುಣ್ಯಗಳಿದ್ದಿರಬಹುದು ಅಂತ ನೋಡಿ. ಪಟಿರೂಪ ದೇಶವಾಸೋಚ ಪುಬ್ಬೇಚ ಕಥ ಪುಣ್ಯತ ಅಂದ್ರೆ ನಾವು ಹಿಂದೆ, ಪುಬ್ಬೇಚ ಅಂದ್ರ ಹಿಂದಿನ ಪೂರ್ವಜರು ಪುಣ್ಯ ಮಾಡಿದ್ದಾರೆ ಅಂತ. ಪುಬ್ಬೇಚ ಕಥ ಪುಣ್ಯತ, ಅವರೆಲ್ಲ ಪುಣ್ಯಗಳು ಮಾಡಿದ್ದಾರೆ, ಅದಕ್ಕಾಗಿ ನಾವು ಇಲ್ಲಿ ಹುಟ್ಟಿದೀವಿ ಅನ್ನೋದು. ಹಾಗಾಗಿ ನಮ್ಮ ಮಕ್ಕಳು ಹುಟ್ಟಿದ್ದಾರೆ ಅಂದ್ರೆ ನಾವು ಎಲ್ಲೋ ಪುಣ್ಯ ಮಾಡಿದೀವಿ, ಅದಕ್ಕೆ ನಮ್ಮ ಮಕ್ಕಳು ಇಲ್ಲಿ ಹುಟ್ಟಿದ್ದಾರೆ ಅನ್ನೋದು ನಮಗ್ ಖುಷಿ ಬರಬೇಕು. ಹಾಗಾಗಿ ಇನ್ನೂ ನಾವು ಪುಣ್ಯ ಮಾಡ್ತಾ ಇರ್ಬೇಕು. ಮಾಡ್ತಾ ಇದ್ದಾಗ ನಾವು ಯೋಗ್ಯವಾದ ಸ್ಥಳದಲ್ಲಿ ಮತ್ತು ಪುಣ್ಯವಂತರ ನಾಡಲ್ಲಿ ನಾವು ಜನಿಸ್ತಕ್ಕಂಥದ್ದು ಮತ್ತು ನಾವು ಧಮ್ಮವನ್ನು ಆಲಿಸ್ತಕ್ಕಂಥ ಎಲ್ಲಾ ಸಂಗತಿಗಳು ಒದಗಿ ಬರುತ್ತವೆ. ಹಾಗಾಗಿ ಅವ್ರೇನ್ ಹೇಳ್ತಾರೆ ಅಂದ್ರೆ, ಪಟಿರೂಪ ದೇಶವಾಸೋಚ ಅಂದ್ರೆ ಯೋಗ್ಯವಾದ ಸ್ಥಳದಲ್ಲಿ ನಾವು ಇವತ್ತು ಬದುಕಿದೀವಿ. ಹಾಗಾಗಿ ನಮ್ಮ ಪುಣ್ಯ ಭೂಮಿ ಇದು. ಬುದ್ಧರು ಇಲ್ಲೇ ಹುಟ್ಟಿದ್ದು, ಇಲ್ಲೇ ಜನಿಸಿದ್ದು, ಇಲ್ಲೇ ಬುದ್ಧರಾಗಿದ್ದು, ಬುದ್ಧರ ಮೊದಲನೇ ಬೋಧನೆಯು ಇಲ್ಲೇ ಆಗಿತ್ತು. ಹಾಗಾಗಿ ಅವರ ಎಲ್ಲಾ ಬೋಧನೆಗಳು ಕೂಡ ಜಂಬೂ ದ್ವೀಪದಲ್ಲೇ ಆಗಿತ್ತು. ಅವರು ಪರಿನಿಬ್ಬಾಣವು ಕೂಡ, ಮಹಾಪರಿನಿಬ್ಬಾಣವು ಕೂಡ ನಮ್ಮ ಭೂಮಿಯಲ್ಲೇ ಆಗಿತ್ತು. ಹಾಗಾಗಿ ನಾವು ಒಂದು ಪುಣ್ಯವಂತರು, ಶೀಲವಂತರು, ಗುಣವಂತರು ಆಗಿರುವಾಗಲೇ ನಾವು ಹುಟ್ಟಿ ಇಲ್ಲಿ ಬಂದಿದ್ದೀವಿ ಅನ್ನೋದು ನಾವು ತಿಳ್ಕೊಳ್ಬೇಕು. ಯಾರು ಸಾಮಾನ್ಯರಲ್ಲ. ಭಾರತ ಭೂಮಿಯಲ್ಲಿ ಜಂಬೂ ದ್ವೀಪದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾರು ಅಸಾಮಾನ್ಯರಲ್ಲ, ಎಲ್ಲರೂ ಕೂಡ ಪುಣ್ಯವಂತರೇ. ಯಾಕಂದ್ರೆ ಬುದ್ಧರು ಹುಟ್ಟಿದ ನಾಡು, ಬಾಬಾ ಸಾಹೇಬ್ ಹುಟ್ಟಿದಂತ ನಾಡು, ಈ ಭೂಮಿಯಲ್ಲಿ ನಾವು ಹುಟ್ಟಿದೀವಿ ಅಂದ್ರೆ ನಾವು ಕೂಡ ಪುಣ್ಯ ಮಾಡಿದೀವಿ. ನಾವು ಆಚರಿಸ್ತಕ್ಕಂತ ಮೌಢ್ಯತೆಗಳು ಬೇರೆ ಬೇರೆ ಇದ್ದಿರಬಹುದು, ಆದ್ರೆ ಎಲ್ಲ ಒಂದು ಕಡೆ ಸಣ್ಣ ಪುಣ್ಯ ಮಾಡಿದ್ರು ಕೂಡ ನಮಗೆ ಆ ಫಲ ದೊರಕುತ್ತೆ ಅನ್ನೋದು. ಹಾಗಾಗಿ ನಾವು ಸಣ್ಣ ಸಣ್ಣ ಪುಣ್ಯಗಳನ್ನು ಒಂದು ದಾನ ಪೆಟ್ಟಿಗೆಯಲ್ಲಿ ದುಡ್ಡು ಹಾಕದಂಗೆ ನಮ್ಮ ಪುಣ್ಯಗಳನ್ನು ಕೂಡ ಸಂಗ್ರಹಿಸಬೇಕು. ಆಗ ನಮಗೂ ಒಳ್ಳೇದಾಗುತ್ತೆ, ನಮ್ಮ ಜೀವನಕ್ಕೂ ಒಳ್ಳೇದಾಗುತ್ತೆ, ನಮ್ಮನ್ನು ನಂಬಿಕೊಂಡವ್ರಂತರನ್ನು ಅವರು ಒಳ್ಳೇದಾಗುತ್ತೆ, ನಮ್ಮ ಸಂಬಂಧಿಕರು, ಮನೆಯವರು, ಇಲ್ಲಿ ವಾಸಿಸ್ತಕ್ಕಂಥವ್ರು, ಓಣಿಯವರು ಎಲ್ಲರೂ ಕೂಡ ಖುಷಿಯಾಗಿರ್ಬೋದು, ಚೆನ್ನಾಗಿರ್ಬೋದು, ಅವ್ರ ಆಯುಷ್ಯ ವೃದ್ಧಿ ಆಗ್ಬೋದು. ಹಾಗಾಗಿ ನಾವು ಪುಣ್ಯವನ್ನು ಮಾಡ್ತಾ ಇರ್ಬೇಕು ಅಂತ ಹೇಳ್ತಾರೆ. ಮತ್ತೆ ನಾವು ಹೇಗಿರ್ಬೇಕು? ಈಗ ನಾವು ಬುದ್ಧರ ಹುಟ್ಟಿದ ಸ್ಥಳದಲ್ಲಿದ್ದಾಗ ನಾವು ಪುಣ್ಯ ಮಾಡಿದೀವಿ ಅಂದ್ರೆ ನಾವು ಹೇಗಿರ್ಬೇಕು ಅಂತ ಬುದ್ಧರು ಹೇಳ್ತಾರೆ. ಹೇಗೆ ಅಂದ್ರೆ, ಪಟಿರೂಪ ದೇಶವಾಸೋಚ ಪುಬ್ಬೇಚ ಕಥ ಪುಣ್ಯತ ಅಂದ್ರೆ ನಾವು ಯೋಗ್ಯವಾದ ಸ್ಥಳದಲ್ಲಿ ಇದ್ದೀವಿ ಅಂತ ಅರ್ಥ ಆಯ್ತು. ನಾವು ಜ್ಞಾನವನ್ನು ಗಳಿಸ್ಬೇಕಾಗಿತ್ತು. ಆ ಜ್ಞಾನವನ್ನು ಯಾವ ರೀತಿ ಗಳಿಸ್ಬೇಕು ಅಂದ್ರೆ ಯೋಗ್ಯ ಸ್ಥಳದಲ್ಲಿದ್ದು ಯೋಗ್ಯರ ಒಂದು ತಮ್ಮ ವಚನಗಳನ್ನ ಕೇಳ್ತಾ ಕೇಳ್ತಾ ನಾವು ಜ್ಞಾನವನ್ನು ಗಳಿಸ್ಬೇಕಾಗುತ್ತೆ. ಹಾಗಾಗಿ ಎಲ್ಲ ಒಂದು ಮಾತು ಹೇಳ್ತಾರೆ, ಸುಭಾಷಿತಾಚ ಯಾವಾಚ ಏತ ಮಂಗಳ ಉತ್ತಮ ಅಂತ ಹೇಳ್ತಾರೆ. ಒಂದು ಸುಭಾಷಿತ, ನಾವು ಮಾತಾಡ್ತಕ್ಕಂಥ ಮಾತುಗಳು ಕೂಡ
ಒಳ್ಳೆ ರೀತಿಯಿಂದ ಮಾತು ಕೂಡಿರಬೇಕು. ಒಂದು ಬೇರೆಯವರಿಗೆ ಒಂದು ದುಃಖವನ್ನು ಮೂಡ್ತಕ್ಕಂಥ, ನಿಂದನೆಗೆ ಒಳಪಟ್ಟು ಅಥವಾ ಅವರಿಗೆ ಗುರಿಯಾಗಿಸ್ಕೊಂಡು ಅವರಿಗೆ ದ್ವೇಷವನ್ನು ತುಂಬಿಸ್ಕೊಂಡು ಇನ್ನೊಬ್ಬರಿಗೆ ಮಾತಾಡ್ತಕ್ಕಂಥದ್ದು ಆಗಿದ್ರೆ ಆ ದುಃಖವನ್ನು ನೀಡುತ್ತೆ, ಕೋಪವನ್ನು ನೀಡುತ್ತೆ, ಅದು ಜಗಳವನ್ನು ತರುತ್ತೆ ಹೊರತು ಪ್ರೀತಿಯನ್ನು ತರಲ್ಲ. ಹಾಗಾಗಿ ನಾವು ಕೂಡ ಆ ಒಳ್ಳೆ ಮಾತಿನಿಂದ ನಡವಳಿಕೆಯನ್ನ ನಡ್ಕೊಂಡು ಹೋಗ್ಬೇಕು. ಅಂದ್ರೆ ಸುಭಾಷಿತ ಮಾತು, ಒಳ್ಳೆ ಮಾತು. ಬುದ್ಧರು ಯಾವ ರೀತಿ ಇದ್ರಂದ್ರೆ ಅವರ ಬಾಯಿಯಿಂದ ಒಂದು ಮಾತು ಹೊರಗಡೆ ಬಂದ್ರೆ ಜನ ಅದ್ಭುತ, ಇದು ಎಷ್ಟು ಸುಮಧುರ ಅಂತ ಹೊಗಳ್ತಾ ಇದ್ರು. ಅಂದ್ರೆ ಅಷ್ಟೊಂದು ಸ್ಪಷ್ಟವಾಗಿ, ಅಷ್ಟೊಂದು ವಿನಯವಾಗಿ, ಅಷ್ಟೊಂದು ಶೀಲವಾಗಿ, ಅಷ್ಟೊಂದು ಒಂದು ಮೃದು ವಾಣಿಯಿಂದ ಅವರು ಮಾತಾಡ್ತಾ ಇದ್ರು, ಬೋಧನೆ ಮಾಡ್ತಾ ಇದ್ರು. ಅಂದಾಗ ನಾವು ಅವರ ಒಂದು ಪುಣ್ಯ ಸ್ಥಳದಲ್ಲಿ ನಾವು ಹುಟ್ಟಿದೀವಿ ಅಂದ್ರೆ ನಾವು ಕೂಡ ಆ ರೀತಿ ಮಾತಾಡಿದ್ರೆ ಈ ಜಗತ್ತಿಗೆ ಗುರುವಾಗ್ಲಿಕ್ಕೆ ಯಾರಿಂದಲೂ ತಡೆಯಕ್ಕಾಗಲ್ಲ. ಅಷ್ಟೊಂದು ಜ್ಞಾನವುಳ್ಳವರು ನಾವು. ಆದ್ರೆ ನಾವು ಯಾವುದೋ ಒಂದು ಇಕ್ಕಟ್ಟಿಗೆ ಸಿಲುಕಿದ್ದೀವಿ, ಮೌಢ್ಯತೆಗೆ ಸಿಲುಕಿದ್ದೀವಿ, ಒಂದು ಸಾಂಸಾರಿಕ ಜೀವನ ಮಾಡೋದಕ್ಕೆ, ಆರ್ಥಿಕವಾಗಿ ಕೆಲಸಕ್ಕೆ ಬಿಜಿ ಶೆಡ್ಯೂಲ್ ಆಗಿದ್ದೀವಿ. ಹಾಗಾಗಿ ಎಲ್ಲಾ ಕುಂದು ಕೊರತೆಗಳು ಮನಸ್ಸಿನಲ್ಲಿ ಕೂತ್ಬಿಟ್ಟಿವೆ. ಹಾಗಾಗಿ ಈ ಚರ್ಚೆಗಳಿಗೆ, ಈ ಮಾತುಗಳಿಗೆ ಬೆಲೆ ಕೊಡದಂತೆ ಬದುಕ್ತಾ ಇದ್ದೀವಿ. ಹಾಗಾಗಿ ಈ ಬದುಕು ತುಂಬಾ ದಿನ ನಡೆಯಲ್ಲ. ಅಕಾಲ ವಿಕಾಲ ಎಲ್ಲಾನು ಮರಣ ಬರುತ್ತಾ ಇದೆ, ತಾವೆಲ್ಲ ನೋಡಿದ್ರಿ. ಹಾಗಾಗಿ ನಾವು ಕೂಡ ಒಂದು ಸ್ವಲ್ಪ ಸ್ವಲ್ಪ ಪುಣ್ಯ ಮಾಡ್ತಾ ಇದ್ದಾಗ ಮಾತ್ರ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಂತ ನನಗಿಲ್ಲಿ ಉತ್ತರವಾಣಿಯಿಂದ ತಿಳಿದು ಬರುತ್ತೆ. ಹಾಗಾಗಿ ನಾವು ಯೋಗ್ಯ ಸ್ಥಳದಲ್ಲಿ ನಾವು ಯಾವ ಯೋಗ್ಯತೆಯನ್ನು ಗಳಿಸ್ಬೇಕು ಅಂದ್ರೆ ಜ್ಞಾನವನ್ನು ಗಳಿಸ್ಬೇಕು, ಆ ತಿಳುವಳಿಕೆಯನ್ನು ಗಳಿಸ್ಬೇಕು, ಸುಭಾಷಿತ ಮಾತನ್ನು ಗಳಿಸ್ಬೇಕು. ಅವಾಗ ಮಾತ್ರ ನಾವು ಎಲ್ಲಿಯಾದರೂ ಹೋಗಿದ್ರೆ ನಾನು ಬುದ್ಧರ ನಾಡಿಂದ ಬಂದಿದ್ದೇನೆ ಅಂತ ಹೇಳುವಂತಹ ಅರ್ಹತೆ ನಮ್ಮಲ್ಲಿ ಬರುತ್ತದೆ. ಇಲ್ದಿದ್ರೆ ಸುಮ್ಮನೆ ರಾಜಕೀಯ ವ್ಯಕ್ತಿಗಳ ಹಾಗೆ ನಾವು ಕೂಡ ಬುದ್ಧರ ಭೂಮಿಯಿಂದ ಬಂದಿದ್ದೀನಿ ಅಂತ ಹೇಳಿ ಅಲ್ಲಿಂದ ಬಜೆಟ್ ತರಬಹುದು. ಆದ್ರೆ ಆ ಬಜೆಟ್ ಇರ್ತಕ್ಕಂಥ ಜನರ ಮನಸ್ಸು ಗೆದ್ದು ನಾವು ಬುದ್ಧರನ್ನು ಒಪ್ಪಿಸ್ಕೊಳ್ಬೇಕಾದ್ರೆ ನಾವು ಮನಸ್ಸಿಂದ ಬುದ್ಧರನ್ನು ಆಳವಾಗಿ ಅಧ್ಯಯನ ಮಾಡಿ ಅದನ್ನು ಅಳವಡಿಸಿಕೊಂಡು ನಾವು ಶೀಲವಂತರಾಗಿ ಸುಭಾಷಿತ ಮಾತಾಡ್ತಾ ಬುದ್ಧರ ಭೂಮಿಯಿಂದ ಬಂದಿದ್ದೇನೆ ಅಂದ್ರೆ ಅದು ಒಂದು ಖುಷಿಯ ಮಾತಾಗುತ್ತೆ. ಹಾಗಾಗಿ ನಾವು ಕೂಡ ಅದನ್ನ ಅಳವಡಿಕೆ ಮಾಡ್ಕೋಬೇಕು. ಹಾಗಾಗಿ ಆ ಅಳವಡಿಕೆ ಮಾಡ್ತಕ್ಕಂಥದ್ದು ಯಾವ ರೀತಿ ಇರಬೇಕು ಬುದ್ಧರು ಅಂತ ಹೇಳ್ತಾರೆ ಅಂದ್ರೆ, ನಾವು ಮಾತಾಡ್ಬೇಕು, ನಾವು ಬುದ್ಧರಂಗೆ ಚಿಂತನೆ ಮಾಡಬೇಕು, ಅಥವಾ ಅವ್ರು ಹೇಳಿರ್ತಕ್ಕಂಥ ಸಿದ್ಧಾಂತ, ಹೇಳಿರ್ತಕ್ಕಂಥ ಬೋಧನೆಗಳ ಬಗ್ಗೆ ನಾವು ನಡೆಯಬೇಕು. ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳ್ತಾರೆ. ಬುದ್ಧರು ಒಂದ್ ಮಾತು ಹೇಳ್ತಾರೆ ಇಲ್ಲಿ, ಯಾವ ರೀತಿ ನಾವು ಜ್ಞಾನ ಗಳಿಸ್ಬೇಕು ಅಂತ. ಎಲ್ಲಿ ಅಂದ್ರೆ ಬುದ್ಧರು ಹುಟ್ಟಿದ ಭೂಮಿಯಲ್ಲಿ ನಾವು ಯಾವ ರೀತಿ ಜ್ಞಾನ ಗಳಿಸ್ಬೇಕು ಅಂತ. ಬಾಹು ಸತ್ಯಂಚ ಸಿಪ್ಪಂಚ ವಿನಯೋಚ ಸುಸುಖಿತೋ ಅಂತ ಹೇಳ್ತಾರೆ. ನೋಡ್ರಿ, ಯಾವ ರೀತಿ ಜ್ಞಾನ ಗಳಿಸ್ಬೇಕಂದ್ರೆ ಬಹಳ ಆಳವಾದ ಜ್ಞಾನವನ್ನು ಗಳಿಸ್ಬೇಕು ಅಂತ ಹೇಳ್ತಾರೆ. ಬಾಹು ಸತ್ಯಂಚ ಸಿಪ್ಪಂಚ, ಆಳವಾದ ಜ್ಞಾನವನ್ನು ಗಳಿಸ್ಬೇಕು ಅಂತ ಹೇಳ್ತಾರೆ. ನೋಡಿ, ಆಳವಾದ ಜ್ಞಾನ ಅಂದ್ರೆ ಹೆಂಗೆ ಅಂದ್ರೆ, ಸಮುದ್ರ ಇರುತ್ತೆ, ಸಮುದ್ರದ ಕೆಳಗಡೆ ಆಳ ಎಷ್ಟು ಇದೆ ಅಂತೇಳಿ ಪರೀಕ್ಷೆ ಮಾಡಕ್ಕಾಗತ್ತಾ? ಆಗಲ್ಲ, ಸಾಧ್ಯವಿಲ್ಲ. ಹಾಗಾಗಿ ಆಳವಾದ ಜ್ಞಾನ ಅಂದ್ರೆ ಎಷ್ಟು ನಾವು ತಳಕ್ ಹೋಗುತ್ತೀವೋ ಅದು ಆಳ ಬರುತ್ತಾ 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 ಹೋಗುತ್ತೆ. ಹಾಗೆ ನಾವು ಜ್ಞಾನವನ್ನು ಇಷ್ಟು ತಿಳ್ಕೊತಾ ಅದ್ರ ಆಳವಾಗಿ ಹೋಗ್ತಾ 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 ಹೋದ್ರೆ ನಾವು ಕೂಡ ಅತ್ಯಂತ ಮೇಧಾವಿ ಜ್ಞಾನಿ ಆಗ್ಬಹುದು ಅಂತ ಹೇಳ್ತಾರೆ. ಹಾಗಾಗಿ ಅಷ್ಟು ಜ್ಞಾನಗಳನ್ನು ನಾವು ಗಳಿಸ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ವಾವು ಸತ್ಯಂಚ ಸಿಪ್ಪಂಚ ವಿನಯೋಚ್ಚ ಸುಸುಖಿತೋ ಅಂತ ಹೇಳ್ತಾರೆ. ನಾವು ಯಾವ ರೀತಿ ಇರಬೇಕು ಅಂದ್ರೆ ವಿನಯದಿಂದ ಇರಬೇಕು, ಒಂದು ಕುಶಲ ವಿದ್ಯೆಯನ್ನು ನಾವು ಕಲಿಬೇಕು ಅಂತ ಹೇಳ್ತಾರೆ. ಅಂದ್ರೆ ಕುಶಲ ವಿದ್ಯೆ ಅಂದ್ರೆ ನಮ್ಮ ಸಾಂಸಾರಿಕ ಜೀವನ ಅಥವಾ ನಾವು ಇರ್ತಕ್ಕಂಥ ವ್ಯವಸ್ಥಿತಿಯಲ್ಲಿ ಬದುಕಬೇಕಾದ್ರೆ ಒಂದು ಪ್ರಜ್ಞಾವತೆಯ ಸ್ಥಿತಿಯಲ್ಲಿ ಬದುಕಬೇಕು, ಒಳ್ಳೆ ಕೆಲಸ ಮಾಡ್ತಾ ಇರಬೇಕು, ಕದಿಯಬಾರದು, ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಹೇಳಿ ನಮಗೆ ಶೀಲ ಕೊಟ್ಟಿದ್ದಾರೆ. ಆ ಶೀಲವನ್ನು ಮುರಿತಕ್ಕಂಥ ಯಾವ ಕೆಲಸನೂ ನಾವು ಮಾಡಬಾರ್ದು, ಒಳ್ಳೆ ಕೆಲಸವನ್ನು ಆಯ್ಕೆ ಮಾಡ್ಕೋಬೇಕು. ಹಾಗಾಗಿ ಆ ರೀತಿ ನಾವು ಕುಶಲ ವಿದ್ಯೆಯನ್ನು ನಾವು ಕಲಿಬೇಕು. ನೋಡಿ, ಆಗಿನ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ ಕಲಿಕೆ ವಿದ್ಯೆ ಈ ರೀತಿ ಇತ್ತು. ಮನುಷ್ಯ ಯುದ್ಧ ಮಾಡಕ್ ಹೋದಾಗ ನದಿಯ ದಂಡೆ ಮೇಲೆ ಮಲಗ್ತಾ ಇದ್ದ. ಒಂದು ಅಡವಿ ಇರುತ್ತೆ, ಆ ಅಡವಿ ಮಧ್ಯೆ ಮಲಗ್ತಾನೆ. ಅಥವಾ ಮುಂದೆ ಯುದ್ಧ ನಾಳೆ ಹೋಗೋದಿದೆ ಅಂದ್ರೆ ರಾತ್ರಿ ಎಲ್ಲ ಅಲ್ಲೇ ಬಿಡಾರ್ ಹಾಕ್ತಾರೆ. ಹಾಗಾಗಿ ಅವ್ರಿಗೆ ಯಾವ ಅಧ್ಯಯನ ಇತ್ತು ಅಂದ್ರೆ ಈ ನದಿಯ ನಡುವೆ ಯಾವ ಹಾವಿದೆ,
ನೀರು ಎಷ್ಟು ಹರಿತಾ ಇದೆ, ಇಲ್ಲಿ ಚಳಿ ಹೇಗಿದೆ, ಅದರೆಲ್ಲ ಬಗ್ಗೆ ವಿದ್ಯೆ ಅವರು ಕಲಿಸ್ತಾ ಇದ್ರು. ಮತ್ತೆ ಆ ನಡುವೆ ಸುತ್ತಮುತ್ತ ಇರ್ತಕ್ಕಂಥ ವೈರಿಗಳು ನಮ್ಮ ಮೇಲೆ ದಾಳಿ ಮಾಡಿದಾಗ ನಾವು ಯಾವ ರೀತಿ ಒಂದು ಎಚ್ಚರದಲ್ಲಿ ಇರಬೇಕು ಅನ್ನೋ ವಿದ್ಯೆಯನ್ನು ಕೂಡ ಕಲಿಸ್ತಾ ಇದ್ರು. ಮತ್ತೆ ಅಲ್ಲಿ ಅವಾಗ ಲೈಟು ಮತ್ತೆ ಬೇರೆ ವ್ಯವಸ್ಥೆ ಇರ್ಲಿಲ್ಲ. ಇವಾಗ ವಿದ್ಯುತ್ ಸಂಪರ್ಕ ಇದೆ, ಅಲ್ಲಿ ಲೈಟು ಬೆಳಗು ಇದೆ. ಆದ್ರೆ ಆ ಸಮಯದಲ್ಲಿ ವಿದ್ಯುತ್ ಬೆಳಗು ಅದು ಏನು ಇರ್ಲಿಲ್ಲ. ಅವರು ದೀಪದ ಬೆಳಗಿಗೆ ಆ ರಾಜ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ನೋಡಿ, ಆಗಿನ ಸಮಯದಲ್ಲಿ ಎಷ್ಟು ಬುದ್ಧಿವಂತರು ಇದ್ರಂದ್ರೆ, ಒಂದು ಕಡೆ ನೀರ್ ಹರಿತಾ ಇದೆ ಅಂದ್ರೆ ಇಲ್ಲಿ ಕಿವಿ ಶಬ್ದದಿಂದ ಕೇಳಿ ಅಲ್ಲಿ ನೀರಿದೆ ಅಂತ ಹೇಳುವಂತ ಶಕ್ತಿ ಒಬ್ಬ ಸಾಮಾನ್ಯ ಸೈನಿಕನಲ್ಲಿ ಇತ್ತು. ಒಂದು ಕಡೆ ಗಾಳಿ ಬೀಸ್ತಾ ಇದ್ರೆ ಅಲ್ಲಿ ಮಳೆ ಬರ್ತಾ ಇದೆ ಅಂತ ಹೇಳ್ತಕ್ಕಂತ ಶಕ್ತಿ ಸಾಮರ್ಥ್ಯ ಅವನಲ್ಲಿತ್ತು. ಒಂದು ಕಡೆ ಒಂದು ಆನೆಗಳ ದಂಡು ಅಥವಾ ಕುದುರೆಗಳ ದಂಡು ಒಂದು ಬರ್ತಾ ಇದೆ ಅಂದ್ರೆ ಆ ಸೌಂಡಿಗೆ, ಆ ಶಬ್ದಕ್ಕೆ ಆ ಕೇಳುವಂತ ಶಕ್ತಿ ಸಾಮರ್ಥ್ಯ ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿ ಆ ವಿದ್ಯೆ ಕಲಿತಕ್ಕಂತ ಇತ್ತು ಅಂತ. ಅವಾಗ ಆ ವಿದ್ಯೆಗಳೆಲ್ಲ ಇದ್ವು. ಅಂದ್ರೆ ಬಿಲ್ಲು ಬಾಣ ಹೊಡಿಯೋದು, ಗುರಿಯಿಟ್ಟು ವೈರಿಗಳನ್ನ ಸಾಯಿಸೋದು ಹೆಂಗೆ, ಮತ್ತೆ ಯುದ್ಧಗಳನ್ನು ಮಾಡೋದು ಹೆಂಗೆ, ಸಮರ ವಿದ್ಯೆಗಳು, ಇವೆಲ್ಲ ಸಮರ ಕಲೆಗಳು ಇವೆಲ್ಲವೂ ಇದ್ವು. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಸಮರ ವಿದ್ಯೆಗಳಿಲ್ಲ. ನಾವು ಫಿಲ್ಟರ್ ವಾಟರ್ಗಳಲ್ಲೇ ನಾವು ಚೆಕ್ ಮಾಡಕ್ ಆಗಲ್ಲ. ಇವತ್ತು ಬೋರೆಲ್ ನೀರಂತೂ ಕುಡಿಯತಾನೆ ಇಲ್ಲ, ಎಲ್ಲಿ ಕೂಡ ಕುಡಿತಾನೆ ಇಲ್ಲ. ಹಳ್ಳಿ ಊರಲ್ಲಿ ಕೂಡ ಫಿಲ್ಟರ್ ವಾಟರ್ಗಳಾಗಿವೆ, ಅದನ್ನು ತುಂಬ್ಕೊಂಡು ಬರೋದು, ಮನೇಲಿ ಕುಡಿಯೋದು. ಹಾಗಾಗಿ ನಾವೇನಾಗಿದ್ದೀವಿ, ನೀರಿನ ಅಂಶ ಇದೇನಾ ಇಲ್ವಾ ಅನ್ನೋದು ಪರೀಕ್ಷೆ ಮಾಡುವಂತ ಜ್ಞಾನವೂ ಕೂಡ ನಮ್ಮಲ್ಲಿಲ್ಲ. ನಮ್ಮ ಮಕ್ಕಳು ದೊಡ್ಡ ದೊಡ್ಡ ಸ್ಕೂಲ್ಗೆ ಹಾಕಿದ್ವಿ, ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಅಡ್ಮಿಷನ್ ಮಾಡಿದ್ವಿ, ಅವರಿಗೂ ಕೂಡ ಗೊತ್ತಿಲ್ಲ ಯಾವ ಬಸ್ ಎಲ್ಲಿಗೆ ಹೋಗುತ್ತೆ ಅಂತ. ಮತ್ತೆ ಯಾವ ಕಲೆ, ಯಾವ ಶಕ್ತಿ ಸಾಮರ್ಥ್ಯ ಅಂದ್ರೆ ಜೀವನದಲ್ಲಿ ಜಿಗುಪ್ಸೆ ಬಂದಾಗ ಮನುಷ್ಯ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾನೆ ಹೊರತು ಅದನ್ನ ಪರಿಹರಿಸುವಂತ ಶಕ್ತಿ ಸಾಮರ್ಥ್ಯ ಗಳಿಸಿಲ್ಲ. ಹಾಗಾಗಿ ವಿದ್ಯೆಗಳಲ್ಲಿ ವ್ಯತ್ಯಾಸವಾಗಿಬಿಟ್ಟಿವೆ ಇಲ್ಲಿ. ಹಾಗಾಗಿ ನಾವು ಕುಶಲ ವಿದ್ಯೆಯನ್ನು ಗಳಿಸ್ಬೇಕು. ಜೀವನವನ್ನು ಅತಿ ಸಂತೋಷಮಯವಾಗಿ ಜೀವನ ಮಾಡ್ತಕ್ಕಂಥ ಒಂದು ಕುಶಲ ವಿದ್ಯೆ ಗಳಿಸ್ಬೇಕು ನಮ್ಮ ಹತ್ರ. ಯಾವತ್ತು ಜಿಗುಪ್ಸೆಯನ್ನು ತಾಳಬಾರ್ದು. ನಮ್ಮ ಜೀವನದಲ್ಲಿ ತಥಾಗತರು ಬದುಕ್ತಕ್ಕಂಥ ಪಂಚಶೀಲಗಳು, ಅಷ್ಟಶೀಲಗಳು, ದಶಶೀಲಗಳನ್ನು ಕೊಟ್ಟಿದ್ದಾರೆ. ಆ ಶೀಲಗಳನ್ನು ಮುರಿಯದೆ ಪಾಲಿಸೋದ್ರಿಂದ ನಮ್ಮ ಬದುಕು ಪಾವನವಾಗಿ ಇರಬಹುದು ಅಂತ ನನ್ನ ಅನಿಸಿಕೆ. ಹಾಗಾಗಿ ಬುದ್ಧರು ಇಲ್ಲಿ ನಾನು ಒಂದು ಗಾಥ ಪ್ರಸಂಗವನ್ನು ತಮ್ಮಲ್ಲಿ ವ್ಯಕ್ತಪಡಿಸ್ತೀನಿ. ಏನ್ ಹೇಳ್ತಾರೆ ಅಂದ್ರೆ, ಮಿಥ್ಯಾ ದೃಷ್ಟಿ ಮತ್ತೆ ಸಮ್ಯಕ್ ದೃಷ್ಟಿ ಎರಡರ ಬಗ್ಗೆ ಇಲ್ಲಿ ವ್ಯತ್ಯಾಸವನ್ನು ಹೇಳ್ತಾರೆ. ಮಿಥ್ಯಾ ದೃಷ್ಟಿ ಹೆಂಗಿರುತ್ತೆ ಅಂದ್ರೆ, ತಪ್ಪನ್ನು ತಿಳ್ಕೊಂಬವನು ತಪ್ಪಿದ್ರೆ ಅದು, ಅಥವಾ ಯಾರಾದರೂ ನನಗ್ ನೋಡಿ ಈ ರೀತಿ ಅಂತ ಇದ್ದಾರೆ, ನಿಂದನೆ ಮಾಡ್ತಾ ಇದ್ದಾರೇನೋ ಅನ್ನೋದು ಕಲ್ಪನೆಯನ್ನು ಹುಟ್ಟಿಸ್ಕೊಂಡು ತಪ್ಪಾಗಿದ್ದಾರೆ, ಈ ಸಮಾಜ ತಪ್ಪಾಗಿದೆ ಅಂತ ಕಲ್ಪನೆ ಮಾಡ್ಕೊಳ್ಳೋದು ಇದು ಮಿಥ್ಯಾ ದೃಷ್ಟಿ. ಸಮ್ಯಕ್ ದೃಷ್ಟಿ ಏನ್ ಹೇಳ್ತದೆ ಅಂದ್ರೆ, ತಪ್ಪಿರೋದು ಕೂಡ ಯಾವ ರೀತಿ ತಪ್ಪಿದೆ, ಇದು ಸರಿಯಾಗಿದೆ ಅಂದ್ರೆ ಯಾವ ರೀತಿ ಸರಿಯಾಗಿದೆ ಅನ್ನೋದು ಸರಿ ದಾರಿಯಲ್ಲಿ ತಿಳ್ಕೊಂಡು ನಡೆಯೋದು ಸಮ್ಯಕ್ ದೃಷ್ಟಿ. ಹಾಗಾಗಿ ಈ ಎರಡರ ನಡುವೆ ಒಂದು ವ್ಯತ್ಯಾಸ ಹೇಳ್ತಾರೆ ಅವರು. ಯಾವ ರೀತಿ ಅಂದ್ರೆ, ಒಂದು ಸಮಯದಲ್ಲಿ ಹೆಂಗಿರುತ್ತೆ ಅಂದ್ರೆ, ಈಗಿನ ಸಮಯದ ಕೂಡ ಹಾಗೆ ಇದೆ. ಅನ್ಯ ಪಂಥೀಯರು ನಮ್ ಜೊತೆ ಸೇರಲ್ಲ. ಅಂದ್ರೆ ಬಾಬಾ ಸಾಹೇಬ್ರ ನಡುವೆ ನೋಡಿದಿರಿ ನೀವು, ಅವರು ಶಾಲೆ ಹೋಗುವಾಗ ಹೊರಗಡೆ ಇರ್ತಿದ್ರು, ಅವ್ರ ಆಟ ಆಡುವವ್ರ ಜೊತೆ ಬೇರೆಯವರು ಬೆರಿತಾ ಇರ್ಲಿಲ್ಲ, ಅಂದ್ರೆ ಅನ್ಯ ಜಾತಿಯವರು ಬೆರಿತಾ ಇರ್ಲಿಲ್ಲ. ಆಗಿನ ಸಮಯ ಬುದ್ಧರ ಸಮಯದಲ್ಲೂ ಕೂಡ ಹೀಗೆ ಇತ್ತು. ಹೆಂಗೆ ಅಂದ್ರೆ, ಅನ್ಯ ಧರ್ಮೀಯರು ಅಂದ್ರೆ ಬುದ್ಧರ ಸಮಕಾಲೀನ ಸನ್ಯಾಸಿಗಳು ತಮ್ಮದೇ ಆದ ಆಚಾರ ವಿಚಾರಗಳು ಮತ್ತು ತಮ್ಮದೇ ಆದ ಸಿದ್ಧಾಂತವನ್ನು ಬೋಧಿಸಿ ತಮ್ಮದೇ ಧರ್ಮವನ್ನು ರೂಪಿಸಿರ್ತಕ್ಕಂಥ ಧರ್ಮದವರು ಅಂತ ಹೇಳ್ಬೋದು. ಅವ್ರಿಗೆ ಏನಂತಾರು ಪಾಲಿ ಭಾಷೆ ತೀರ್ಥಿಗಳು ಅಂತ ಹೇಳ್ಬೋದು, ಅಂದ್ರೆ ಅನ್ಯ ಪಂಥೀಯರು. ಅಲ್ಲೂ ಕೂಡ ಈ ರೀತಿ ಇತ್ತು. ಅಂದ್ರೆ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಗಾಥಾ ಪ್ರಸಂಗ 22:9 ಏನ್ ಹೇಳ್ತಾರೆ ಅಂದ್ರೆ, ಒಂದು ಸಾಮಾನ್ಯ ಬುದ್ಧರು ಏನಾಗಿರುತ್ತೆ ಅಂದ್ರೆ ಶ್ರಾವಸ್ತಿ ನಗರದಲ್ಲಿ ಬುದ್ಧ ವಿಹಾರದಲ್ಲಿ ಇರ್ತಾರೆ. ಅವಾಗ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಸುತ್ತಮುತ್ತ ಹಳ್ಳಿಯವರು, ಅವ್ರ ಸಮಕಾಲೀನವ್ರು ಇರ್ತಾರೆ. ಅವರು ಕೂಡ ಅವ್ರ ಮಕ್ಕಳಿಗೆ ಏನ್ ಹೇಳ್ತಾರೆ ಅಂದ್ರೆ, ನೀವ್ ಎಲ್ಲಿ ಬೇಕಾದ್ರೂ ಹೋಗಿ, ಆದ್ರೆ ಬುದ್ಧ ವಿಹಾರಕ್ಕೆ ಮಾತ್ರ ಹೋಗ್ಬೇಡಿ ಅಂತ ಹೇಳ್ತಾರೆ ತಮ್ಮ ಮಕ್ಕಳಿಗೆ. ಮತ್ತೆ ಬೌದ್ಧರ ಅನುಯಾಯಿಗಳು ಯಾರಿದ್ದಾರೆ ಅವ್ರ ಮಕ್ಕಳ ಜೊತೆ ನೀವು ಆಟ ಆಡಬೇಡಿ, ಶೀಲ ಭ್ರಷ್ಟ ಆಗುತ್ತೆ, ಧಮ್ಮ ನಷ್ಟವಾಗುತ್ತೆ ಅಂತ ಹೇಳಿರ್ತಾರೆ. ಇವಾಗ್ಲೂ ನೋಡಿ, ಸಾಮಾನ್ಯವಾಗಿ ಅಂತರ್ಜಾತಿ ವಿವಾಹ ಆದ್ರೆ ಅವರನ್ನು ಕೊಲ್ಲೋದು, ಬೆದರಿಸೋದು ಅಥವಾ ಅವರ ಜೀವ ಹತ್ಯೆ, ಪ್ರಾಣ ಹತ್ಯೆ ಮಾಡೋದು ಸಹಜವಾಗಿ ನೋಡ್ತೀವಿ.
ಇಲ್ಲೂ ಕೂಡ ಆ ಬುದ್ಧರ ಕಾಲದಲ್ಲೂ ಕೂಡ ನಡೆದು ಬಂದಿರುತ್ತದೆ. ಅಂದ್ರೆ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಮನುಷ್ಯ ಒಂದು ಕಾಲಾಂತರದಿಂದ ಬದಲಾವಣೆ ಆಗಿಲ್ಲ. ಅಂದ್ರೆ ಕೋರ್ಟ್ ಕಚೇರಿಗಳಿದ್ರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ, ಜೀವ ಹತ್ಯೆಗಳಾಗ್ತಾ ಇವೆ. ಅಂದ್ರೆ ಆಗಿನ ಕಾಲದಲ್ಲೂ ರಾಜ ಮಹಾರಾಜರು ಗಲ್ಲು ಶಿಕ್ಷೆ ಏರಿಸ್ತಾ ಇದ್ರು. ಆದ್ರೂ ಕೂಡ ಇವತ್ತು ಮೌಢ್ಯತೆ ನಿಂತಿಲ್ಲ, ಇವತ್ತು ಕೊಲೆ ನಿಂತಿಲ್ಲ, ಇವತ್ತು ದರೋಡೆ ನಿಂತಿಲ್ಲ, ಇವತ್ತು ಅತ್ಯಾಚಾರ ನಿಂತಿಲ್ಲ, ಯಾವುದು ನಿಂತಿಲ್ಲ. ಇದು ನಿಲ್ಲಬೇಕಾದ್ರೆ ಒಂದೇ ಒಂದು ಮನಸ್ಸು ಪರಿವರ್ತನೆ ಆಗ್ಬೇಕು. ಇದು ಬುದ್ಧರ ಒಂದು ಅದ್ಭುತವಾಣಿ. ಪರಿವರ್ತನೆ ಆದಾಗ ಯಾವ ಕ್ರೈಮು ನಡೆಯಲ್ಲ ಅಂತ ಅನ್ನೋದು. ಆದ್ರೆ ಇಲ್ಲಿ ಪರಿವರ್ತನೆ ಆಗುವಂತ ಸಂದರ್ಭಗಳಿಲ್ಲ. ಯಾಕಂದ್ರೆ ಮನುಷ್ಯ ತನ್ನ ಇಚ್ಛೆಗೆ ಬಯಸಿದಂತ ಧರ್ಮಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ, ತನ್ನ ಇಚ್ಛೆಗೆ ಬಂದಂತೆ ವರ್ತಿಸ್ತಾ ಇದ್ದಾನೆ. ಹಾಗಾಗಿ ಆ ಸಮಯದಲ್ಲೂ ಕೂಡ ಏನಾಗಿರ್ತಂದ್ರೆ ಬುದ್ಧರ ಕಾಲದಲ್ಲಿ ಅನ್ಯ ಪಂಥೀಯರು ಏನ್ ಮಾಡ್ತಿದ್ರು, ಬುದ್ಧರ ಜೊತೆ ಬೆರ್ತವ್ರು ಅವರ ಮಕ್ಕಳ ಜೊತೆ ನೀವು ಆಟ ಆಡಬೇಡಿ, ನೀವು ನಿಮ್ಮ ಪಂಗಡಿಯರ ಜೊತೆ ಆಟ ಆಡಿ ಅಂತೇಳಿ ಹೇಳ್ತಾ ಇದ್ರು. ಹಾಗಾಗಿ ಆ ಮಕ್ಕಳು ಏನ್ ಮಾಡ್ತವೆ ಅಂದ್ರೆ ಒಂದು ದಿವಸ ಶ್ರಾವಸ್ತಿ ನಗರ ಬುದ್ಧ ವಿಹಾರದ ಎದುರುಗಡೆ, ಅಂದ್ರೆ ತಥಾಗತರು ಇರ್ತಕ್ಕಂತ ಬುದ್ಧ ವಿಹಾರದ ಎದುರುಗಡೆ ಏನ್ ಮಾಡ್ತಾರೆ ಅಂದ್ರೆ ಜೇತವನ ಬುದ್ಧ ವಿಹಾರ ಇರುತ್ತೆ, ಆ ಬುದ್ಧ ವಿಹಾರ ಎದುರುಗಡೆ ಆಟ ಆಡ್ತವೆ. ಆಟ ಆಡಿದಾಗ ಆ ಬುದ್ಧ ವಿಹಾರ ಬರ್ತಕ್ಕಂಥ ಉಪಾಸಕರ ಮಕ್ಕಳು ಕೂಡ ಅಲ್ಲಿ ಇರ್ತಾರೆ. ಅವರು ಕೂಡ ಜೊತೆ ಸೇರಿ ಆಟ ಆಡ್ತಾರೆ. ಆಟ ಆಡುವಾಗ ಆಡ್ತಾ ಇಬ್ರು ಸೇರಿ ಅನ್ಯ ಪಂಥೀಯರು ಮತ್ತು ಬೌದ್ಧರು ಎಲ್ಲರೂ ಸೇರಿ ಒಂದೇ ಕಡೆ ಮಕ್ಕಳು ಆಟ ಆಡ್ತವೆ. ಸುಮಾರು ಹೊತ್ತು ಆಟ ಆಡಿದಾಗ ಅವರಿಗೆ ದಣಿವಾಗುತ್ತೆ. ದಣಿವಾಗಿ ಏನಾಗಿರುತ್ತೆ ಅಂದ್ರೆ ನೀರಡಿಕೆ ಆಗುತ್ತೆ. ಅನ್ಯ ಪಂಥೀಯ ಮಕ್ಕಳಿಗೆ ಏನಾಗಿರುತ್ತೆ ಅಂದ್ರೆ ನೀರಡಿಕೆ. ಅವ್ರು ಏನ್ ಹೇಳ್ತವೆ ಮಕ್ಕಳು ಅಂದ್ರೆ, ಈ ಬೌದ್ಧ ಅನುಯಾಯಿಗಳ ಉಪಾಸಕರ ಮಕ್ಕಳು ಏನಿದ್ರು ಅವರನ್ನು ಹೇಳ್ತಾರೆ, ಗೆಳೆಯ ನಮಗೆ ನೀರಡಿಕೆ ಆಗಿದೆ, ನನಗೆ ನೀನು ಬುದ್ಧ ವಿಹಾರದಲ್ಲಿ ಹೋಗಿ ಒಂದು ಲೋಟ ನೀರು ತಂದು ಕೊಡ್ತೀಯಾ ಅಂತ ಕೇಳ್ತಾರೆ. ಯಾಕೆ ನೀನು ಜೊತೆಗೂಡಿ ಹೋಗಿ ನೀರು ಕುಡಿದು ಬರೋಣ ಅಂತ ಅವನು ಹೇಳ್ತಾನೆ. ಆದ್ರೆ ಈ ಹುಡುಗರು ಏನಂತಾರೆ ಅಂದ್ರೆ, ಆಗಿನ ಮನಸ್ಥಿತಿ ಹುಡುಗರು ಈಗಿನ ಮನಸ್ಥಿತಿ ಹುಡುಗರು ಚೆನ್ನಾಗಿ ವ್ಯತ್ಯಾಸ ಇದೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ತಂದೆ ತಾಯಿಗಳು ಏನ್ ಹೇಳಿದ್ದಾರೆ ಅಂದ್ರೆ ಈ ವಿಹಾರಗಳಿಗೆ ಹೋಗೋದು ಬೇಡ, ಇಲ್ಲಿ ಹೋದ್ರೆ ನಾವು ಧರ್ಮ ಭ್ರಷ್ಟರಾಗಿರ್ತೀವಿ ಅನ್ನೋದು ಕಡೆಯಿಂದ ನಾನು ಈ ವಿಹಾರಗಡೆ ಒಳಗಡೆ ಬರ್ತಾ ಇಲ್ಲ. ಆದ್ರೆ ನಾನು ವೈಯಕ್ತಿಕವಾಗಿ ನನ್ನ ಯಾವ ದ್ವೇಷನೂ ಇಲ್ಲ ಅಂತ ಹೇಳ್ತವೆ ಮಕ್ಕಳು. ನೋಡಿ ಎಷ್ಟು ಬುದ್ಧಿವಂತ ಮಕ್ಕಳು ಅವಾಗ ಇದ್ರು ಅಂದ್ರೆ, ಸಣ್ಣ ವಯಸ್ಸಿನಲ್ಲಿ ಅಷ್ಟೊಂದು ಬುದ್ಧಿವಂತ ಜ್ಞಾನ ಅವರಲ್ಲಿತ್ತು. ಆದ್ರೆ ಇವತ್ತಿನ ಮಕ್ಕಳು ಆಗಿಲ್ಲ. 1ನೇ 2ನೇ 3ನೇ ಕ್ಲಾಸ್ ಇದ್ರೊಳಗೆ ಜಾತಿವಾದ, ಇವನು ಆಕಾಶದವನು, ಇವನು ನನ್ನ ಪಕ್ಕದಲ್ಲಿ ಕೊಡೋಂಗಿಲ್ಲ, ಅವನು ಇವನು ಹೀಗೆ ಹಾಗೆ ಅನ್ನೋದು ಈಗ ಸಾಮಾನ್ಯವಾಗಿ ನೋಡ್ಬೋದು. ಅಂದ್ರೆ ಚಿಕ್ಕಂದಿರೋಲೆ ಮಕ್ಕಳಲ್ಲಿ ಜಾತಿವಾದ ತುಂಬಿದೆ, ಮೌಢ್ಯತೆ ತುಂಬಿದೆ ಅಂದಾಗ ನಮ್ಮ ಮುಂದೆ ಸಾಗೋದು ತುಂಬಾ ಕಷ್ಟ. ಆದ್ರೆ ಆ ಸಮಯದಲ್ಲಿ ಏನಾಗಿರುತ್ತೆ, ಮಕ್ಕಳಲ್ಲಿ ತುಂಬಾ ಬುದ್ಧಿವಂತಿಕೆ ಇರುತ್ತೆ. ಯಾಕಂದ್ರೆ ಅವರೆಲ್ಲ ಧರ್ಮನಿಷ್ಠರಾಗಿದ್ರು, ಯಾವುದೇ ಧರ್ಮ ಫಾಲೋ ಮಾಡ್ತಾ ಇದ್ರು ಕೂಡ ಅವರು ತಮ್ಮ ಮಕ್ಕಳಿಗೆ ಆ ಜ್ಞಾನವನ್ನು ನೀಡ್ತಾ ಇದ್ರು. ವಿದ್ಯೆ ಅಂದ್ರೆ ಬರವಣಿಗೆ ಇಲ್ಲದಿದ್ರು ಕೂಡ ವಿದ್ಯೆಯನ್ನು ಕೊಡ್ತಾ ಇದ್ರು. ಇವತ್ತು ಬರವಣಿಗೆ ಜೊತೆ ವಿದ್ಯೆ ಇದೆ, ಆದ್ರೂ ಕೂಡ ಅಜ್ಞಾನವಿದೆ. ಹೆಂಗಿದೆ ನೋಡಿ, ಬರವಣಿಗೆ ಇದ್ರು ಕೂಡ ವಿದ್ಯೆ ಕಲಿಸೋರು ಇದ್ರು ಕೂಡ ವಿದ್ಯೆ ಕಲಿಸೋರು ಅಜ್ಞಾನಿಗಳಾಗಿದ್ದಾರೆ, ವಿದ್ಯೆ ಕಲ್ತವರು ಅಜ್ಞಾನಿಗಳಾಗಿದ್ದಾರೆ. ಹಾಗಾಗಿ ಬುದ್ಧರು ಎಲ್ಲೋ ಒಂದು ಕಡೆ ಹೇಳ್ತಾರೆ, ಎಲ್ಲ ವಿದ್ಯಾವಂತರು ಬುದ್ಧಿವಂತರಲ್ಲ, ಬುದ್ಧಿವಂತರೆಲ್ಲ ಪ್ರಜ್ಞಾವಂತರಲ್ಲ ಅಂತ. ಯಾಕೆ ಅಂದ್ರೆ ಅವರವರ ನಿಷ್ಠೆಗೆ, ಅವರವರ ಪರಿಶ್ರಮಕ್ಕೆ, ಅವರವರ ಒಂದು ತಿಳುವಳಿಕೆಗೆ ಸೀಮಿತವಾಗಿದೆ. ವಿದ್ಯೆಯು ಕೂಡ ಹಾಗೆ. ಹಾಗಾಗಿ ತಥಾಗತ ಗೌತಮ ಬುದ್ಧರು ವಿದ್ಯಾಚರಣ ಸಂಪನ್ನರು. ಹಾಗಾಗಿ ಇಲ್ಲಿ ಆ ಬುದ್ಧ ವಿಹಾರದಲ್ಲಿ ಆ ಮಕ್ಕಳು ಒಳಗಡೆ ಬರಕ್ಕೆ ನಿರಾಕರಿಸ್ತಾರೆ. ಅವನು ಏನ್ ಮಾಡ್ತಾನೆ, ಒಳ್ಳೆ ವಿದ್ಯೆ ಕಲ್ತವನು, ಅವನು ಸುಶಿಕ್ತನು, ಸುಶೀಲನು ಆಗಿದ್ದ ಗುಣವಂತನು, ಅವನೇನ್ ಮಾಡ್ತಾನೆ, ಒಳಗಡೆ ಹೋಗಿ ನನ್ನ ಗೆಳೆಯರಿಗೆ ನೀರು ಕೊಡೋಣ ಅಂತೇಳಿ ಹೋಗಿ ತಾನು ನೀರು ಕುಡಿದು ಅಲ್ಲಿ ತಥಾಗತರು ಕೂತಿರ್ತಾರೆ ಅವರಿಗೆ ನಮಸ್ಕರಿಸಿ ಬುದ್ಧರಿಗೆ ನಮಸ್ಕರಿಸ್ತಾನೆ. ನಮಸ್ಕರಿಸಿ ಏನಂತಾನೆ ಅಂದ್ರೆ, ಬುದ್ಧರೇ, ತಥಾಗತ ಗೌತಮ್ ಬುದ್ಧರೇ, ಗುರುಗಳೇ, ನನ್ನ ಮಿತ್ರರಿದ್ದಾರೆ, ನನ್ನ ಗೆಳೆಯರಿದ್ದಾರೆ ಹೊರಗಡೆ, ಅವರು ಅನ್ಯ ಪಂಥೀಯರಂತೆ, ಅವರು ಹೇಳಿದ್ದಾರೆ ನನಗೆ ಅವರ ತಂದೆ ತಾಯಿಯರು ಈ ವಿಹಾರಕ್ಕೆ ಬರುವುದು ಬೇಡ, ಬಂದ್ರೆ ನಿನ್ನ ಧರ್ಮ ನಷ್ಟವಾಗುತ್ತೆ, ಭ್ರಷ್ಟವಾಗುತ್ತೆ ಅಂತ ಹೇಳಿದಾರಂತೆ. ಹಾಗಾಗಿ ನನ್ನ ಗೆಳೆಯರು ಒಳಗೆ ಬರಲಿಕ್ಕೆ ನಿರಾಕರಿಸಿದ್ದಾರೆ, ಇದಕ್ಕೆ ಏನ್ ಮಾಡಬೇಕು ಬುದ್ಧರೇ ಅಂತ ಕೇಳ್ತಾರೆ.
ನೋಡಿ, ಮಕ್ಕಳು ನೀರ್ ಕುಡಿದು ಹೋಗ್ಬೋದಿತ್ತು ಅವನು, ಆದ್ರೆ ಅವನಲ್ಲಿ ಎಷ್ಟು ಪ್ರಜ್ಞೆ ಇದೆ ಅಂದ್ರೆ ತನ್ನ ಗೆಳೆಯರಿಗೆ ಈ ರೀತಿ ಹೇಳಿದ್ದಾರೆ, ನನ್ನ ಗೆಳೆಯರು ನನಗೆ, ನಾನು ಬುದ್ಧರಿಗೆ ತಿಳಿಸ್ಬೇಕು, ಅವ್ರು ಏನಾದ್ರು ನನಗೆ ಮಾರ್ಗ ತೋರಿಸ್ತಾರೆ, ಪರಿಹಾರ ನೀಡ್ತಾರೆ, ಸಲಹೆಯನ್ನು ಕೊಡ್ತಾರೆ ಅನ್ನೋದು ಆ ಮಗುವಿಗೆ ಎಷ್ಟು ತಿಳುವಳಿಕೆ ಇದೆ ನೋಡಿ. ಇವತ್ತಿದೆನಾ? ಇವತ್ತು ನೋಡಿ, ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ನಮ್ಮ ಮಕ್ಕಳಿಗೆ ಸ್ಕೂಲ್ಗೆ ಹಾಕ್ತಾ ಇದೀವಿ, ಆ ಪ್ರಜ್ಞೆ ಇದೆಯಾ ಇವತ್ತು? ಕೇಳ್ಬೇಕಾಗಿದೆ. ಹಾಗಾಗಿ ಆ ಮಕ್ಕಳು ಅವತ್ತಿನ ಪುಣ್ಯ ಸಮಯದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಪುಣ್ಯವಂತರಿದ್ರು, ಮತ್ತೆ ಜ್ಞಾನವಂತಿದ್ರು, ವಿದ್ಯಾವಂತರು ಇದ್ರು, ತಿಳಿದವರಿದ್ರು. ಅವ್ರು ಏನಾಗಿದ್ರು ಅಂದ್ರೆ ತುಂಬಾ ಪ್ರಜ್ಞಾವಂತರಾಗಿದ್ರು. ಅವ್ರು ಏನ್ ಮಾಡ್ತಾನೆ ಹುಡುಗ, ಕೇಳ್ತಾನೆ, ಬುದ್ರೆ ನನ್ನ ಗೆಳೆಯರಿದ್ದಾರೆ, ನನ್ನ ಮಿತ್ರರಿದ್ದಾರೆ, ಅವರು ನೀರಡಿಕೆ ಆಗಿದೆ ಅಂತ ಹೇಳಿದ್ರು, ಆದ್ರೆ ಅವ್ರ ತಂದೆ ತಾಯಿಯ ಕಾರಣವಾಗಿ ಈ ವಿಹಾರ ಒಳಗಡೆ ಕಾಲಿಡೋದು ಬೇಡ, ಈ ಪಂಥಿಯರ ಜೊತೆಗೂಡೋದು ಬೇಡ, ನಾವು ಧರ್ಮ ಭ್ರಷ್ಟರಾಗಿರ್ತೀವಿ ಅಂತ ಹೇಳಿದ ಕಾರಣವಾಗಿ ನನ್ನ ಮಿತ್ರರು ಇವತ್ತು ವಿಹಾರಕ್ಕೆ ಒಳಗಡೆ ಬರ್ಲಿಲ್ಲ. ಇದಕ್ಕೆ ಏನು ಪರಿಹಾರ ನೀವೇ ಹೇಳಿ ಅಂತ ಹೇಳ್ತಾರೆ. ಬುದ್ಧರಂತಾರೆ, ನಗ್ತಾರೆ. ನಕ್ಕು ಬುದ್ಧರು ಏನಂತಾರೆ ಅಂದ್ರೆ, ಮಗು, ಆ ಮಕ್ಕಳು ನಿನ್ನ ಸ್ನೇಹಿತರನ್ನು ಕರೆದುಕೊಂಡು ಬಾ, ಏನಾಗುತ್ತೋ ನೋಡೋಣ ಮುಂದೆ, ಆದ್ರೆ ಇವಾಗ ಒಳಗಡೆ ಕರ್ಕೊಂಡು ಬಾ, ನೀರು ಕೊಡಿಸಿ ನನ್ನ ಎದುರುಗಡೆ ತಗೊಂಡ್ ಬಾ ಅಂತ ಹೇಳ್ತಾರೆ ಬುದ್ಧರು. ನೋಡಿ, ಎಷ್ಟು ಅವರ ಹತ್ರ ಕರುಣೆ ಇತ್ತು ಅಂದ್ರೆ, ತುಂಬಾ ಕರುಣೆ, ತುಂಬಾ ಮೈತ್ರಿ, ತುಂಬಾ ಪ್ರೀತಿಯಿಂದ ಮಾತಾಡ್ತಕ್ಕಂಥ ಸ್ವಭಾವ ಉಳ್ಳಕ್ಕಂತ ಭಗವಾನ್ ಬುದ್ಧರು. ಅವರಿಗೆ ಸರಿಸಾಟಿ ಇಲ್ಲದಂತ ಜಗತ್ತಿನಲ್ಲಿ ಯಾವ ವ್ಯಕ್ತಿನೂ ಇಲ್ಲ. ಅಷ್ಟೊಂದು ಪ್ರೀತಿ, ಮಮತೆ, ಕರುಣೆ, ಮೈತ್ರಿ ತಥಾಗತರಲ್ಲಿತ್ತು. ಹಾಗಾಗಿ ಆ ಹುಡುಗ ಸಭ್ಯತೆಯಿಂದ ವಂದಿಸಿ, ಆಯ್ತು ಬುದ್ಧರೇ, ನಾನು ಹೋಗಿ ನನ್ನ ಗೆಳೆಯರನ್ನು ಕರೆದುಕೊಂಡು ಬರ್ತೀನಿ ಅಂತ ಹೋಗ್ತಾನೆ. ಹೋಗಿ ಗೆಳೆಯರಿಗೆ ಹೇಳ್ತಾನೆ, ಗೆಳೆಯರೇ, ಮಿತ್ರರೇ, ನನ್ನ ಗುರುಗಳು ತಥಾಗತ ಗೌತಮ ಬುದ್ಧರು ನಿಮಗೆ ಕರೆದಿದ್ದಾರೆ, ಬನ್ನಿ ನೀರು ಕುಡಿಯೋಣ ವಿಹಾರದ ಒಳಗೆ ಹೋಗಿ ಅಂತ ಹೇಳ್ತಾರೆ. ಎಲ್ಲಿ ಜೇತವನ ವಿಹಾರದಲ್ಲಿ. ಮಕ್ಕಳಂತವೇ ಸ್ವಲ್ಪ ನಿರಾಕರಿಸ್ತಾರೆ. ಏನಂತಾರೆ ಅಂದ್ರೆ, ಮಿತ್ರ ನೋಡು, ನಾನು ನಿನಗೆ ಹೇಳಿದೆ, ನನ್ನದೇನು ಅಭ್ಯಂತರ ಇಲ್ಲ, ನಮ್ಮದೇನು ಅಭ್ಯಂತರ ಇಲ್ಲ, ನಮ್ಮ ಪೂರ್ವಜರು ಅಂದ್ರೆ ನಮ್ಮ ತಂದೆ ತಾಯಿಯವರು ಹೀಗೆ ನಮ್ಮನ್ನ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ, ಅಂದ್ರೆ ತಡೆಗಟ್ಟಿದ್ದಾರೆ. ಎಲ್ಲೂ ಕೂಡ ಬೌದ್ಧ ವಿಹಾರಗಳಿಗೆ ಹೋಗೋದು ಬೇಡ ಅಂತ. ಅದಕ್ಕೆ ನಾವು ಆ ಒಂದು ಮಾತಿನಿಂದ ನಾವು ಬರ್ಲಿಕ್ಕಾಗಿಲ್ಲ. ಆದ್ರೆ ನೀನು ಇಷ್ಟೊಂದು ನಮಗೆ ಒಂದು ಫೋರ್ಸ್ ಮಾಡ್ತಿದ್ಯಾ ಅಂದ್ರೆ ನಾವು ಬರ್ತೀವಿ ಅಂತೇಳಿ ಹೋಗ್ತವೆ ಮಕ್ಕಳು. ನೋಡಿ, ಅವತ್ತಿನ ಮಕ್ಕಳು ಹೆಂಗಿದ್ವು ಅಂದ್ರೆ ಮಿತ್ರತ್ವ, ಸ್ನೇಹಿತ್ವ ಚೆನ್ನಾಗಿತ್ತು. ಇವತ್ತು ನೋಡಿ, ಯಾವನಾದ್ರೂ ಕಾಸ್ಟ್ ವೈಸ್ ಮಾಡಿದ್ರೆ ಅವನು ಮತ್ತೆ ಮುಖನೇ ನೋಡಲ್ಲ, ಅವನಿಗೆ ಇವನು ಜಗಳ, ಯಾವತ್ ಹೊಡಿಲಿ ಯಾವತ್ ಕಡಿಲಿ ಅನ್ನೋದು. ಅಂದ್ರೆ ಮನಸ್ಥಿತಿ ಹೆಂಗಾಗಿದೆ ಅಂದ್ರೆ ಪ್ರಜ್ಞೆನೇ ಇಲ್ಲ, ಬರೀ ಜಗಳ ಮಾಡೋದು. ಅವ್ನ್ ಹಂಗಂದ, ಇವನ್ ಹಿಂಗಂದ, ಇವನ್ ಅವ್ರ ಅಪ್ಪಗ್ ಬೈದ, ಇವನ ಅಜ್ಜಿಗ್ ಬೈದ ಅನ್ನೋದೇ ಆಯ್ತು. ಹಾಗಾಗಿ ಇವತ್ತು ಪ್ರಜ್ಞೆಯ ಕೊರತೆ ತುಂಬಾ ಇದೆ. ಅಂದ್ರೆ ಪೇರೆಂಟ್ಸ್, ಪಾಲಕರಲ್ಲೂ ಕೂಡ ಪ್ರಜ್ಞೆಯ ಕೊರತೆ ಇದೆ, ಮಕ್ಕಳಲ್ಲೂ ಕೂಡ ಪ್ರಜ್ಞೆಯ ಕೊರತೆ ಇದೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಅವತ್ತು ಮಕ್ಕಳನ್ನ ವಿದ್ಯಾವಂತರಾಗಿ ಅಂದ್ರೆ ವಿದ್ಯಾಚರಣರಾಗಿ ಮಾಡ್ತಾ ಇದ್ರು. ಇವತ್ತು ಮಕ್ಕಳನ್ನ ನಾವು ಮಷಿನ್ ಆಗಿ ರೆಡಿ ಮಾಡ್ತಾ ಇದ್ವಿ. 6ನೇ ವಯಸ್ಸಾಯ್ತು, ಅಡ್ಮಿಷನ್ ಮಾಡು ಸ್ಕೂಲ್ಗೆ, ಆಯ್ತು, ಎ ಫಾರ್ ಆಪಲ್, ಅಲ್ಲಿ ಮುಗೀತು ಇಂಗ್ಲಿಷ್ ಮೀಡಿಯಂ. ಅವನು ಮಷಿನ್ ಆಗಿ ಹೊರಗೆ ಬರುದು. ತಂದೆ ತಾಯಿ ಪ್ರೀತಿ, ಕಾಳಜಿ, ಮಮತೆ, ಕರುಣೆ ಏನು ಇಲ್ಲ, ಬರೀ ಓದೋದು 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 ಓದೋದು. ಹಾಗಾಗಿ ಅವಾಗ ವಿದ್ಯೆ ಹೆಂಗ್ ಕಲಿತಿದ್ರು ಅಂದ್ರೆ, ಸಾಮಾನ್ಯ ಅರ್ಹಂತರಾದರೂ ಕೂಡ 66 ವಿದ್ಯೆಗಳು ಗೊತ್ತಿದ್ವು. ಸಾಮಾನ್ಯರಿಗೆ, ಜನಸಾಮಾನ್ಯರಿಗೆ ಸುಮಾರು 30 ವಿದ್ಯೆಗಳು ಗೊತ್ತಿರ್ಬೋದಲ್ಲ ಇವಾಗ ಗೊತ್ತಿದೇನಾ? ಏನೋ ಈಗ. ಹಾಗಾಗಿ ಆ ಮಕ್ಕಳು ಏನ್ ಮಾಡ್ತವೆ ಅಂದ್ರೆ, ಆ ಜೇತವಿನ ವಿಹಾರದ ಒಳಗಡೆ ಪ್ರವೇಶ ಮಾಡ್ತವೆ. ನೋಡಿ, ಎಷ್ಟು ವಿಪರ್ಯಾಸ ಇಲ್ಲಿ ಅಂದ್ರೆ, ಈಗಿನ ಕಾಲದಲ್ಲಿ ಯಾರು ಕೂಡ ಓಣಿಯಿಂದ ಓಣಿ ಒಳಗೆ ಪ್ರವೇಶ ಮಾಡೋದಕ್ಕೆ ಹೆದರ್ತಾರೆ. ಯಾಕಂದ್ರೆ ಏನಾದ್ರೂ ಆದ್ರೆ ಜಾತಿವಾದ, ಇವನು ಆ ಜಾತಿಯವನು ಈ ಓಣಿಗೆ ಯಾಕೆ ಬಂದ ಅನ್ನೋದು. ಹಾಗಾಗಿ ಭಯದಿಂದ ಬದುಕ್ತಕ್ಕಂತ ಜನದಟ್ಟಣೆಯಲ್ಲಿ ನಾವಿದ್ದೀವಿ. ಯಾವತ್ತು ನೋಡಿ, ನಾವು ಕೂಡ ನಮ್ಮ ಊರಲ್ಲಿ ಇದ್ದೀವಿ, ನಾವು ಸಿಟಿಯಲ್ಲಿ ಇದ್ದೀವಿ ಅಂದ್ರೂ ಕೂಡ ನಮ್ಗೆ ಒಂದು ಜಾತಿಯಿಂದ ಒಂದು ಓಣಿ ಮಾಡಿದ್ದಾರೆ, ಜಾತಿಯಿಂದ ಓಣಿ. ಹಾಗಾಗಿ ಯಾವ ಓಣಿಗೆ ಹೋದ್ರು ಅಲ್ಲೊಂದು ಗುಡಿ ಗುಂಡಾರಗಳು, ಅಲ್ಲೊಂದು
ಮಜೀದು, ಅಲ್ಲೊಂದು ಚರ್ಚು, ಈ ರೀತಿ ಎಲ್ಲಾ ರೀತಿ ಮಾಡಿದ್ದಾರೆ. ಆಮೇಲೆ ಉಳಿದವರೆಲ್ಲ ಒಂದು ಯಾವುದು ಜಾತಿ ಯಾವುದು ಧರ್ಮ ನೋಡಲ್ಲ, ಎಲ್ಲಾ ಧರ್ಮಗಳನ್ನು ತಮ್ಮದೇ ಧರ್ಮ ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟಿತ್ತು. ಆದ್ರೆ ಆ ಮಕ್ಕಳು ನೋಡಿ ಆಯ್ಕೆ ಮಾಡಿದ್ದು ಹೆಂಗೆ ಅಂದ್ರೆ, ತಮ್ಮ ತಂದೆ ತಾಯಿ ಫಾಲೋ ಮಾಡ್ತಕ್ಕಂಥ ಧರ್ಮವನ್ನು ಭ್ರಷ್ಟ ಮಾಡದೇ ಇರಬಾರ್ದು ಅನ್ನೋದು ಒಂದು ಮಾತಿಗಾಗಿ ಬುದ್ಧರನ್ನು ವಿಹಾರವನ್ನು ಪ್ರವೇಶಿಸಲು ನಿರಾಕರಿಸಿದ್ರು. ಆದ್ರೆ ಆ ಮಿತ್ರನ ಮಾತು ಕೇಳಿ, ಬೌದ್ಧ ಉಪಾಸಕನ ಮಗ ಆ ಮಿತ್ರನ ಮಾತು ಕೇಳಿ ಆ ವಿಹಾರ ಒಳಗೆ ಪ್ರವೇಶ ಮಾಡ್ತಾರೆ. ನೋಡಿ ಎಂತ ಪುಣ್ಯ ಇದ್ದಿರ್ಬೇಕು, ಪ್ರವೇಶ ಮಾಡಿದ್ದಾರೆ ಅಂದ್ರೆ ಎಷ್ಟು ಜ್ಞಾನಿಗಳಾಗಿ ಹೊರ ಬರಬಹುದು ಅಂತ. ನಾವು ಇವತ್ತು 1ನೇ ಕ್ಲಾಸ್ ಅಡ್ಮಿಷನ್ ಮಾಡಿದ್ರೆ 10ನೇ ಕ್ಲಾಸ್ ಬರುವವರೆಗೂ ನಮ್ಮ ಮನಸ್ಸಲ್ಲಿ ಒಂದು ಅನುಮಾನ ಮೂಡಿರುತ್ತೆ, 10ನೇ ಪಾಸ್ ಆಗ್ಬಿಡ್ತಾನೋ ಫೇಲ್ ಆಗ್ಬಿಡ್ತಾನೋ ಅಂತ. ಈ ರೀತಿ ದುಡ್ಡು ಹಾಕಿದ್ರು ಕೂಡ. ಆದ್ರೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ, ಒಂದು ಕ್ಷಣ ಹೋಗಿ ಜ್ಞಾನವಂತನಾಗಿ ಹೊರ ಬರೋದು ತುಂಬಾ ಅದ್ಭುತ. ಆಗ ಪುಣ್ಯ ಬಿಡ್ಬೇಕು ಆ ರೀತಿ. ಇಲ್ಲಿ ಏನಾಗಿರುತ್ತೆ, ಮಕ್ಕಳು ಒಳಗಡೆ ಹೋಗಿರ್ತವೆ ಜೇತವನ ವಿಹಾರದಲ್ಲಿ, ಹೋಗಿ ನೀರು ಕುಡಿತವೆ. ಕುಡಿದು ಬುದ್ಧರು ನೋಡ್ತಾರೆ, ಅಲ್ಲಿ ನಿಂತು ಕೂತಿರ್ತಾರೆ, ಬುದ್ಧರು ನೋಡ್ತಾರೆ. ಮಕ್ಕಳು ಬುದ್ಧರ ನೋಡಿ ಎಷ್ಟು ಶ್ರದ್ಧೆ ಹುಟ್ಟುತ್ತೆ ಅಂದ್ರೆ, ಬುದ್ಧರಿಗೆ ಎಷ್ಟು ಬೇಗ ನಮಸ್ಕಾರ ಮಾಡ್ತವೆ ಅಂದ್ರೆ, ಬುದ್ಧರೇ ನಾವು ಪ್ರತ್ಯಕ್ಷ ನೋಡಿದೀವಲ್ಲ, ಎಷ್ಟು ನಮಗೆ ಖುಷಿ ಆಗ್ತಾ ಇದೆ. ಈ ಖುಷಿಗೆ ಯಾವುದೇ ಒಂದು ಇದಿಲ್ಲ, ಬೆಲೆ ಇಲ್ಲ ಅನ್ನೋಷ್ಟು ಖುಷಿಯಾಗಿರುತ್ತೆ ಮಕ್ಕಳಿಗೆ. ಬುದ್ಧರನ್ನು ನಮಸ್ಕರಿಸ್ತವೆ. ನಮಸ್ಕರಿಸಿ ತುಂಬಾ ಅಂದ್ರೆ ನೋಡಿ ಮಕ್ಕಳ ಸ್ವಭಾವ ಹೆಂಗಿರುತ್ತೆ ಅಂದ್ರೆ, ಯಾರಾದರೂ ಪ್ರೀತಿ ಕರುಣೆ ಮೈತ್ರಿ ತೋರುವವರಿದ್ರೆ ತುಂಬಾ ಹಚ್ಕತವೆ ಮಕ್ಕಳು. ಅವರಿಗೆ ತುಂಬಾ ಮುದ್ದು ಮಾಡ್ತಾರೆ ಅಂತ ಅನ್ಕೋಬಹುದು. ಮತ್ತೆ ಅವರನ್ನ ತುಂಬಾ ಮಾತು ಕೇಳೋದಾಗ್ಲಿ, ಅವ್ರು ಹೇಳಿದ ಮಾಡೋದಾಗ್ಲಿ ಎಲ್ಲಾನು ಮಾಡ್ತಾರೆ. ಹಾಗಾಗಿ ಮಕ್ಕಳು ಕೂಡ ಅಲ್ಲಿ ಬುದ್ಧರನ್ನ ಕಂಡು ಅಷ್ಟೊಂದು ಪ್ರಭಾವಿತರಾಗಿರ್ತಾರೆ. ಒಂದು ಅದ್ಭುತವಾದದ್ದನ್ನು ನೋಡಿದ್ದಕ್ಕಾಗಿ ಪ್ರಭಾವಿತರಾಗಿರ್ತಾರೆ. ಬುದ್ಧರು ಅವರನ್ನ ಕರೀತಾರೆ, ಓ ಬಾಲಕರೇ ಬನ್ನಿ ಅಂತಾರೆ. ಅಂದ್ರೆ ಆ ಬಾಲಕರು ಅಂದಾಗ ಅವ್ರಿಗೆ ಬಹಳ ಖುಷಿ ಆಗುತ್ತೆ ಮಕ್ಕಳಿಗೆ, ಮತ್ತು ಇನ್ನಷ್ಟು ನಮ್ಮನ್ನ ಬುದ್ಧರು ಕರಿತಾ ಇದಾರಲ್ಲ ಅಂತ ಹೋಗ್ತವೆ ಮಕ್ಕಳು. ವಂದನೆ ಮಾಡ್ತಾರೆ. ಮಾಡಿ ಬುದ್ಧರು ಹೇಳ್ತಾರೆ, ಆ ನಾ ಈಗ ಒಬ್ಬ ಬಾಲಕ ಬಂದು ನಿಮ್ಮ ಬಗ್ಗೆ ಹೇಳ್ದ, ನನಗೆ ಕಾರಣ ಹೇಳಿದರಂತೆ, ನೀವು ಬುದ್ಧ ವಿಹಾರಕ್ಕೆ ಬರೋದ ಕಾರಣ ಹೇಳಿದರಂತೆ ಅಂತಂದ್ರಾಗ ಮಕ್ಕಳು ಕೂಡ ಅಲ್ಲಿ ಅದೇ ಹೇಳ್ತಾರೆ, ಇಲ್ಲ ಬುದ್ಧರೇ, ಇಲ್ಲ ಗುರುಗಳೇ, ನಮ್ಮದೇನು ಅಭ್ಯಂತರ ಇಲ್ಲ, ನಮ್ಮದೇನು ಅಡಚಣೆ ಇಲ್ಲ. ಆದ್ರೆ ತಡೆ ಹಿಡಿದಿದ್ದು ನಮ್ಮ ತಂದೆ ತಾಯಿಯ ಒಂದು ಮಾತು, ಅದಕ್ಕೆ ಬಿಟ್ಟು ನಮ್ಮಲ್ಲಿ ಯಾವ ತಡೆನೂ ಇಲ್ಲ ಅಂತ ಹೇಳ್ತವೆ ಮಕ್ಕಳು. ನೋಡಿ ಒಂದೊಂದು ಮಾತಿಗೆ ಎಷ್ಟೊಂದು ಪ್ರಭಾವಿತರಾಗ್ತಾರೆ ಅಂದ್ರೆ, ಆ ಮಕ್ಕಳು ವಿಹಾರ ನಮ್ದೇ ಅಂತ ತಿಳಿದು ಬಿಡ್ತಾರೆ. ಅವಾಗ ಮಕ್ಕಳಿಗೆ ಏನ್ ಹೇಳ್ತಾರೆ ಬುದ್ಧರು ಅಂದ್ರೆ, ತಪ್ಪು ತಿಳಿದುಕೊಳ್ಳೋದು, ಮಿಥ್ಯಾದೃಷ್ಟಿ, ಬೇರೆಯವರು ಮೌಢ್ಯತೆಯನ್ನು ಅಥವಾ ಬೇರೆಯವರ ಮಾತು ಈ ರೀತಿ ಇದೆ ಅದನ್ನೇ ಸರಿ ಅನ್ನೋ ತಿಳ್ಕೊಳ್ಳೋದು ಮಿಥ್ಯಾದೃಷ್ಟಿ. ನಮಗೆ ಯಾವುದು ಸರಿ ಅನಿಸಿದೆಯೋ, ನಮಗೆ ಯಾವುದು ತಪ್ಪು ಅನಿಸಿದೆಯೋ ಅದನ್ನು ಸರಿ ಎಂದು ತಿಳಿಯುವುದೇ ಸಮ್ಯಕ್ ದೃಷ್ಟಿ ಅಂತ ಹೇಳ್ತಾರೆ ಅವರು. ಅಂದ್ರೆ ದೋಷವಿಲ್ಲದಡೆ ದೋಷವು ಕಾಣುವರು, ದೋಷವಿರುವಲ್ಲಿ ದೋಷವೇ ಕಾಣದೆ ಮಿಥ್ಯಾದೃಷ್ಟಿಗಳನ್ನು ಅಪ್ಪುವಂತಹ ಜೀವಿಗಳು ದುರ್ಗತಿಗೆ ಹೋಗುವರು ಅಂತ. ಯಾವತ್ತು ದೋಷ ಹುಡುಕೋದು, ತಪ್ಪು ಹುಡುಕೋದು, ಬರೀ ಇದನ್ನೇ ಮಾಡಿದ್ರೆ ಅವ್ರು ಏನಾಗ್ತಾರೆ ಅಂದ್ರೆ ದುರ್ಗತಿಗೆ ಹೋಗ್ತಾರೆ. ಸುಗತಿಗೆ ಹೋಗುವವರು ಯಾರು? ದೋಷವನ್ನು ದೋಷವೆಂದೇ ಕಾಣುವರು, ಅಂದ್ರೆ ತಪ್ಪೇ ಅಂತ ಕಾಣುವರು. ಅಲ್ಲಿ ಏನಾಗಿತ್ತು ಮೇಲು, ಯಾವಾಗ್ಲೂ ತಪ್ಪೇ ಕಾಣುವುದು. ಇಲ್ಲಿ ತಪ್ಪು ಯಾವ್ದು ಅನಿಸುತ್ತೋ ಅದನ್ನೇ ತಪ್ಪು ಅಂತ ಕಾಣೋದು, ದೋಷವಲ್ಲದನ್ನು ದೋಷರಹಿತವೆಂದು ಕಾಣುವಂಥದ್ದು. ಇದು ಸಮ್ಯಕ್ ದೃಷ್ಟಿ ಹೊಂದಿದಂತಹ ಜೀವಿಗಳಿಗೂ ಸುಗತಿಗೆ ಹೋಗುವವರು ಅಂತ ಬುದ್ಧರು ಹೇಳ್ತಾರೆ. ಅಂದ್ರೆ 2 ದಾರಿಯನ್ನು ಹೇಳ್ತಾರೆ ಇಲ್ಲಿ, ದುರ್ಗತಿಗೆ ಹೋಗುವವರು ಮತ್ತು ಸುಗತಿಗೆ ಹೋಗುವವರು. ಸರಿಯಾದದ್ದನ್ನು ಸರಿಯಾದದನ್ನೇ ತಿಳಿದುಕೊಂಡು ಸುಗತಿ ದಾರಿಗೆ ಹೋಗುವವರು, ತಪ್ಪನ್ನು ದೋಷವನ್ನು ಅತಿ ದೋಷವಾಗಿ ತಿಳ್ಕೊಂಡು ಅವರು ದುರ್ಗತಿಗೆ ಹೋಗುವರು ಅಂತಾರೆ. ಹಾಗಾಗಿ ಈ ವಾಕ್ಯದಲ್ಲಿ ಸುಮಾರು ತಿಳುವಳಿಕೆಗಳಿವೆ. ನಮಗೆ ಯಾವ ರೀತಿ ಅರ್ಥವಾಗುತ್ತೆ ಅನ್ನೋದು ನಮ್ಮ ಮೇಲೆ ಬಿಟ್ಟಿದ್ದು. ಹಾಗಾಗಿ ನಮ್ಮ ತಿಳುವಳಿಕೆಗೆ ನಿಲುಕದು ತುಂಬಾ ಇದೆ. ಆ ಮಕ್ಕಳಿಗೂ ಬುದ್ಧರು ಒಂದು ಸಂದೇಶವನ್ನು ನೀಡ್ತಾರೆ. ಬುದ್ಧರು ಬೋಧನೆಯನ್ನು ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಮಕ್ಕಳು ಈ ಜಗತ್ತಿಗೆ ಕೇಳಿದಂತಹ ಅದ್ಭುತ ಪ್ರಶ್ನೆ ಇಲ್ಲಿ ಕೇಳ್ತಾರೆ. ಏನಂತ ಅಂದ್ರೆ,
ಮಕ್ಕಳು ಕೇಳಿರ್ತಕ್ಕಂಥ 2 ಪ್ರಶ್ನೆಗಳು ನೋಡಿ. ನಮ್ಮಲ್ಲಿ ನಿಮ್ಮಲ್ಲಿ ಪ್ರಶ್ನೆಗಳು ಸುಮಾರು ಇದ್ದಿರಬಹುದು, ಆದರೆ ಮಕ್ಕಳು ಕೇಳಿರ್ತಕ್ಕಂಥ ಪ್ರಶ್ನೆಗಳು 2. ಸರಿ ಎಂದರೇನು ಮತ್ತು ತಪ್ಪು ಅಂದರೆ ಯಾವುದು ಅಂತ ಕೇಳ್ತಾರೆ. ನೋಡಿ, ಯಾವುದು ಮಕ್ಕಳಿಗೆ ನಿಲುಕದಂತ ಪ್ರಶ್ನೆ ಇದು. ನಾವಾಗಿದ್ರೆ ಏನ್ ಕೇಳ್ಬೋದಿತ್ತು? ಬಂತಿಜಿ, ಶೀಲವನ್ನು ಹೆಂಗ್ ಫಾಲೋ ಮಾಡೋದು? ಬಂತಿಜಿ, ಜೀವನ ನಡೆಸೋದು ಹೆಂಗೆ? ಬಂತಿಜಿ, ದುಡ್ಡು ಮಾಡೋದು ಹೆಂಗೆ? ಈ ರೀತಿ ಕೇಳೋದು. ಆದ್ರೆ ಆ ಮಕ್ಕಳು ಏನ್ ಕೇಳ್ತವೆ ಅಂದ್ರೆ, ಸರಿ ಅಂದರೆ ಯಾವುದು? ಈ ಜಗತ್ತಿನಾಗ ಸರಿ ಅಂದ್ರೆ ಯಾವುದು, ಮತ್ ತಪ್ಪು ಅಂದ್ರೆ ಯಾವುದು ಅಂತ ಕೇಳ್ತಾರೆ. ನೋಡಿ, ಮಕ್ಕಳು ಜ್ಞಾನ ಎಷ್ಟು ಮೀರಿಂದಿತ್ತು ಅಂದ್ರೆ, ಅದು ಜ್ಞಾನ ಅನುಭವದಿಂದ ಬಂದಿದ್ದು. ಅಂದ್ರೆ ತನ್ನ ತಂದೆ ತಾಯಿಗಳು ಕಲಿಸಿದಂತ ವಿದ್ಯೆಯಿಂದ ಆ ಮಕ್ಕಳಿಗೂ ಕೂಡ ಆ ಅರಿವು ಬಂದಿತ್ತು. ಹಾಗಾಗಿ ಅವರಿಗೆ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ನೋಡಿ, ಅವಾಗೆ ತಪ್ಪು ತಪ್ಪು ದೋಷವಿಲ್ಲದಡೆ ದೋಷವು ಕಾಣುವುದು, ದೋಷವಿರುವಲ್ಲಿ ದೋಷವೇ ಕಾಣುವುದು. ಇದು ಮಿಥ್ಯಾ ದೃಷ್ಟಿ. ಯಾವ ದೋಷವಲ್ಲದನ್ನು ದೋಷರಹಿತವಾಗಿ ಕಾಣುವಂಥದ್ದು ಸಮ್ಯಕ್ ದೃಷ್ಟಿ, ಅಂದ್ರೆ ಸಮ್ಯ ದೃಷ್ಟಿ ಅಂತ ಹೇಳಿ ಆ 2 ಪ್ರಶ್ನೆಗಳಿಗೆ ಸರಾಗವಾಗಿ ಸರಳವಾಗಿ ಉತ್ತರ ನೀಡಿರ್ತಕ್ಕಂಥ ಬುದ್ಧರು ಇವತ್ತು ಆ ಮಕ್ಕಳ ಒಂದು ಜ್ಞಾನವನ್ನು ವೃದ್ಧಿಸ್ಲಿಕ್ಕೆ ಕಾರಣವಾಗುತ್ತೆ. ಅದನ್ನು ಕೇಳಿ ಮಕ್ಕಳು ತುಂಬಾ ಖುಷಿಯಾಗ್ಬಿಡ್ತವೆ. ನಾವು ಈ ಜಗತ್ತನ್ನು ಗೆಲ್ಲಬಹುದು ಅನ್ನೋದು ಖುಷಿಯಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಮಕ್ಕಳು ಬುದ್ಧರಿಗೆ ವಂದಿಸಿ ಆ 2 ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಂಡು ತಮ್ಮ ಮನೆಗೆ ಹೊರಡ್ತಾರೆ. ಮನೆಗೆ ಹೋಗಿ ಆ ತಂದೆ ತಾಯಿ ಕಟ್ಟುನಿಟ್ಟು ಹೋಗ್ಬೇಡ ಅಂತ ಹೇಳಿರ್ತಾರೋ ಆ ತಂದೆ ತಾಯಿಗೆ ಹೋಗಿ ಹೇಳ್ತಾರೆ, ನಾವು ಬುದ್ಧ ವಿಹಾರಕ್ಕೆ ಹೋಗಿದ್ವಿ, ಜೇತವನ ಬುದ್ಧ ವಿಹಾರಕ್ಕೆ ಹೋಗಿದ್ವಿ, ಅಲ್ಲಿ ಬುದ್ಧರನ್ನು ಭೇಟಿಯಾಗಿದ್ವಿ, ಅವರು ನಮಗೆ ಸರಿಯಾದ ಮಾರ್ಗವನ್ನು ಹೇಳಿದ್ರು, ಹಾಗಾಗಿ ಆ ಮಾರ್ಗವು ನಮಗೆ ಸರಿ ಅನಿಸಿತ್ತು, ನಾವು ಕೂಡ ಆ ಬುದ್ಧರನ್ನು ಅನುಸರಿಸ್ತೀವಿ ಈಗ ಅಂತ ಹೇಳಿದ್ರು. ಅವಾಗ ಅವ್ರ ತಂದೆ ತಾಯಿ ಏನಂತಾರೆ, ನಮ್ಮ ಮಕ್ಕಳು ನಮ್ಮ ಧರ್ಮಕ್ಕೆ ಭ್ರಷ್ಟರಾದರು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ಬೈತಾರೆ, ಗೋಳಾಡ್ತಾರೆ, ನೀವ್ ಯಾಕೆ ಹೋಗಿದ್ರಿ? ನಾವ್ ಹೇಳಿದ್ದೀವಲ್ಲ ಅವಾಗೆ, ಯಾಕೆ ಹೋಗಿದ್ರಿ ನೀವು? ಮತ್ತೆ ನೀವು ಧರ್ಮಭ್ರಷ್ಟರಾಗಿರ್ರಿ, ನೀವು ಧರ್ಮದಿಂದ ನಿಷ್ಠೆಯಿಂದಿಲ್ಲ, ಇವಾಗ ನೀವು ಹಾಳಾಗಿರಿ ಅಂತ ಬೈತಾರ ಅವರೆಲ್ಲ. ಬೈಯೋದು ನೋಡಿ ಪಕ್ಕದ ಮನೆಯವನು ಏನ್ ಹೇಳ್ತಾನೆ ಅಂದ್ರೆ, ಬುದ್ಧರ ಹತ್ರ ಹೋದವ್ರು ಯಾರು ಕೂಡ ಅಜ್ಞಾನಿಗಳಾಗಿ ಹೊರ ಬಂದಿಲ್ಲ, ಬೇಕಾದ್ರೆ ನೀವು ಪರೀಕ್ಷಿಸಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಆ ತಂದೆ ತಾಯಿಯನ್ನು ಆ ಮಕ್ಕಳನ್ನ ಜೋಡಿ ಮಾಡಿ ಬುದ್ಧ ವಿಹಾರಕ್ಕೆ ಕರ್ಕೊಂಡು ಬರ್ತಾರೆ. ನೆರೆಹೊರೆಯವರು ಇರ್ತಾರೆ, ಬುದ್ಧರನ್ನು ಫಾಲೋ ಮಾಡಿರ್ತಾರೆ, ಅನುಯಾಯಿಗಳು ಇರ್ತಾರೆ, ಹಾಗೆ ಅನುಯಾಯಿಗಳು ಕೂಡ ಬರ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಬುದ್ಧರ ಬೋಧನೆ ಹೆಂಗಿರುತ್ತೆ ಅಂದ್ರೆ, ಸಾರವೆಂದರೆ ಪಾಪರಹಿತ ನಾಗುವಿಕೆ ಅಂತ. ಅಂದ್ರೆ ಅವ್ರ ಸಾರ ಹೆಂಗಿರುತ್ತೆ ಅಂದ್ರೆ, ಮನುಷ್ಯ ಪಾಪರಹಿತನಾಗುವಿಕೆ, ಪಾಪದಿಂದ ಮುಕ್ತನಾಗಿರುವಂತಹ ಅವರ ಸಾರ ಇರುತ್ತೆ. ಮತ್ತೆ ಧರ್ಮ ಭ್ರಷ್ಟನಾಗಿಸುವುದಿಲ್ಲ, ಬದಲಿಗೆ ನಿಜವಾದ ಅರ್ಥದಲ್ಲಿ ಧಾರ್ಮಿಕನಾಗಿರಿಸುತ್ತಾರೆ. ಅಂದ್ರೆ ನೈಜ ಧರ್ಮವನ್ನು ತಿಳಿಸಿ ಧಾರ್ಮಿಕನಾಗಿರಿಸ್ತಾರೆ. ಆ ಪುಣ್ಯ ಪಾಲನೆ, ಆ ಚಿತ್ತಶುದ್ಧಿ, ಮೂಢನಂಬಿಕೆಗಳಿಂದ ಮುಕ್ತನಾಗುವಂತಹ ಸಿದ್ಧಾಂತ ಅಂದ್ರೆ ವಾಣಿಗಳು ಅಥವಾ ಬೋಧನೆಗಳನ್ನು ತಿಳಿಸ್ತಾರೆ. ಅವರು ಎಲ್ಲದಕ್ಕೂ ಸ್ಫೂರ್ತಿ. ಈ ಜಗತ್ತಿನ ಎಲ್ಲಾ ಔಷಧಿಗೂ ಬುದ್ಧರ ಬೋಧನೆಯ ಸ್ಫೂರ್ತಿ ಅಂತ ಆ ವ್ಯಕ್ತಿ ಅವ್ರಿಗೆ ಹೇಳಿ ಬುದ್ಧರ ಹತ್ರ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಬುದ್ಧರಿಗೆ ನಮಸ್ಕರಿಸಿ ಆ ತಂದೆ ತಾಯಿಗಳಲ್ಲಿ ಇರ್ತಂತಹ ಗೊಂದಲವನ್ನು ದೂರ ಮಾಡಿಸಿ, ಅವರಲ್ಲೂ ಕೂಡ ಬುದ್ಧರ ಬೋಧನೆಗಳನ್ನು ಅಳವಡಿಸಿ ಅವರಿಗೂ ಕೂಡ ಸರಿಯಾದ ದಾರಿಗೆ ಹೋಗುವಂತ ಪ್ರೇರಣೆಯ ಚಿಂತನೆಗಳು ಮತ್ತು ಬೋಧನೆಗಳು ಅವರಲ್ಲಿ ಹೇಳಿರ್ತಾರೆ. ಹಾಗಾಗಿ ಈ ಒಂದು ಸಂದೇಶದಿಂದ ಧರ್ಮ ಭ್ರಷ್ಟನಾಗೋದಕ್ಕೆ ಮತ್ತು ಧರ್ಮದಿಂದ ನಡೆಯೋದಕ್ಕೆ ಯಾವ ಮಾರ್ಗಗಳನ್ನು ನಾವು ಅನುಸರಿಸಬೇಕು ಅನ್ನೋದು ಬುದ್ಧರು ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ. ಅಂದ್ರೆ ಧರ್ಮವನ್ನು ನಡೆಸ್ತಕ್ಕಂಥವ್ರು ಧಾರ್ಮಿಕನಾಗಿ ನಡೆಯಬೇಕಾಗಿದ್ರೆ ಮೌಢ್ಯತೆ, ಪೂಜೆ ಅಥವಾ ಬಲಿ ಇವೆಲ್ಲ ಕೊಡೋದ್ರಿಂದ ಧಾರ್ಮಿಕನಾಗೋದಿಲ್ಲ. ಹಾಗಾಗಿ ನಾವು ಕೂಡ ನೈತಿಕತೆಯಿಂದ ಬದುಕಬೇಕು. ಅನುಭವ ಅಂದ್ರೆ ಜ್ಞಾನೋದಯಗಳ 4 ಹಂತಗಳ ಅನುಭವವನ್ನು ಪಡೆದು ನಂತರ ಪ್ರಶ್ನೆ ಮಾಡುವಂತ
ಸ್ಥಿತಿಗೆ ನಾವು ಬರಬೇಕು. ಹಾಗಾಗಿ ಬುದ್ಧರು ಇಲ್ಲಿ ಬದಲಾವಣೆ ಪರಿವರ್ತನೆ ಮಾಡ್ತಕ್ಕಂಥ ಸಂದೇಶವನ್ನು ತಮಗೆ ತಿಳಿಸಿದ್ದೀನಿ. ಹಾಗಾಗಿ ನಾವು ಕೂಡ ಈ ರೀತಿ ಆಗ್ಬೇಕು ಅಂತ ಹೇಳ್ತಾ ಇನ್ನೊಂದು ಮಾತಿಲ್ಲಿ ನಾವು ತಿಳ್ಕೋಬೇಕಾಗಿದೆ. ಯಾಕೆಂದ್ರೆ ಬುದ್ಧರು ಒಂದು ಶಕ್ತಿ, ಯಾವ ರೀತಿ ಶಕ್ತಿ ಅಂದ್ರೆ ಬುದ್ಧರು ಹೇಳ್ತಾರೆ, ಜಗತ್ತಿನಲ್ಲಿ ಬೇಡುವಂತ ಅಂದ್ರೆ ಬೇಡಿದರೆ ಯಾವುದಾದ್ರೂ ದೇವರಿಗೆ ಬಲಿ ಅದು ಇದನ್ನು ಕೊಟ್ಟು ನಾನು ಶ್ರೀಮಂತನಾಗ್ಲಿ, ನಾನು ಈ ದೇಶದ ರಾಜನೇ ಆಗ್ಲಿ, ಪ್ರಧಾನಿ ಆಗ್ಲಿ, CM ಆಗ್ಲಿ ಅಂತ ಬೇಡ್ಕೊಂಡ್ರೆ ಕೊಡುವಂತಹ ಜಗತ್ತಿನಲ್ಲಿ ಯಾವ ದೈವ ಶಕ್ತಿನೂ ಇಲ್ಲ ಅಂತ ಹೇಳ್ತಾರೆ ಬುದ್ಧರು. ಇದು ಸತ್ಯ ಅಲ್ವಾ? ಬೇಡಿದರೆ ಕೊಡುವಂತ ಜಗತ್ತಿನಲ್ಲಿ ಯಾವ ಗೋಚರ ಶಕ್ತಿನೂ ಇಲ್ಲ. ಹಾಗಾಗಿ ಆ ಗೋಚರ ಶಕ್ತಿ ನಮ್ಮಲ್ಲಿ ಇಲ್ಲ. ಹಾಗಾಗಿದ್ರೆ ದುಡ್ಡು ಇರುವರ್ತಕ್ಕಂಥವ್ರು ಅಥವಾ ಪ್ರಧಾನಿ ಇರ್ಬೋದು, ಅನಿಲ್ ಅಂಬಾನಿ ಇರ್ಬೋದು, ಮುಖೇಶ್ ಅಂಬಾನಿ ಇರ್ಬೋದು, ಅಥವಾ ಟಾಟಾ ಬಿರ್ಲಾ ಇರ್ಬೋದು, ಯಾರೇ ಇರ್ಬೋದು, ಸುಮಾರು ದುಡ್ಡಿದೆ ಅವ್ರ ಹತ್ರ, ಎಲ್ಲಾನು ಇದೆ. ಆದರೆ ಈ 3 ವಸ್ತುಗಳನ್ನು ಖರೀದಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಯಾವುದು ಅಂದ್ರೆ ಭಯಂಗ್ವಾ ಚಂಬಿತತ್ತಂಗ್ವಾ ಲೋಮಹಂಸೋ ನಹೆ ಸತ್ತಿ ಅಂತ ಹೇಳ್ತಾರೆ. ಅಂದ್ರೆ ಭಯವನ್ನು ಖರೀದಿ ಮಾಡ್ಲಿಕ್ಕೆ ಆಗಲ್ಲ. ನೋಡಿ, ನಮ್ಮ ಮನೆಯಲ್ಲಿ ಏನಾದ್ರೂ ಆದ್ರೆ, ಅಥವಾ ಯಾರಾದ್ರೂ ಮನೆಯಲ್ಲಿ ಏನಾದ್ರೂ ಆದ್ರೆ, ಅಥವಾ ಶ್ರೀಮಂತರ ಮನೆಯಲ್ಲಿ ಆದ್ರೆ, ಯಾವುದೇ ಪರಿಸ್ಥಿತಿ ಇರ್ಲಿ, ಅದು ಆರೋಗ್ಯ ತಪ್ಪೋದಾಗ್ಲಿ, ಹಾರ್ಟ್ ಅಟ್ಯಾಕ್ ಆಗಿರ್ಲಿ, ಕ್ಯಾನ್ಸರ್ ಆಗಿರ್ಲಿ, ಇನ್ನಿತರ ಬೇರೆ ಬೇರೆ ಚಟುವಟಿಕೆಗಳಾದ್ರೆ ಭಯ ಆಗುತ್ತಾ? ಈ ದುಡ್ಡು ಗಳಿಸಿದ್ರಲ್ಲ, ಈಗ ಆ ದುಡ್ಡಿಂದ ಭಯ ಖರೀದಿ ಮಾಡ್ಬೋದಲ್ಲ, ಧೈರ್ಯ ತರ್ಬೋದಲ್ಲ? ಸಾಧ್ಯ ಇದೆನಾ? ಇಲ್ಲ. ಹಾಗಾಗಿ ಈ ಭಯವನ್ನು ಖರೀದಿ ಮಾಡ್ಲಿಕ್ಕೆ ಆಗಲ್ಲ. ಭಯಂಗ್ವ ಚಂಬಿ ತತ್ತಂಗ್ವ, ನಡುಕ್ ಹೊಕ್ಕೋದು, ದಿಗಿಲು ಬೀಳೋದು, ಎದೆ ಬಡಿತ ಜೋರಾಗೋದು, ಎದಿ ಹೊಡೆದಾನ ಅಂತ ಹೇಳ್ತಾರಲ್ಲ, ಆ ರೀತಿ. ಹಾಗಾಗಿ ಒಂದು ಭಯ ಹೀಗಿರುತ್ತೆ ಸಂಸಾರದಲ್ಲಿ. ತನ್ನ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಮಗಳಾಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಸೋದರ ಆಗಿರ್ಬೋದು, ಸೋದರಿನೇ ಆಗ್ಬೋದು, ಅವ್ರಿಗೆ ಏನಾದರೂ ಆಗಿದ್ರೆ, ಅಥವಾ ನಮ್ಮ ಪ್ರಿಯ ಆಗಿರ್ಬೋದು, ಅಪ್ರಿಯರಾಗಿರ್ಬೋದು, ಯಾರಿಗಾದರೂ ಏನಾದರೂ ಆಗಿದ್ರೆ ನಮ್ಮಲ್ಲಿ ಒಂದು ನಡುಕು ಹೊಕ್ಕುತ್ತೆ, ನಮ್ಮಲ್ಲಿ ಒಂದು ದಿಗಿಲು ಹುಟ್ಟುತ್ತೆ. ಆ ದಿಗಿಲನ್ನು ಹೋಗಲಾಡಿಸ್ಲಿಕ್ಕೆ ದುಡ್ಡು ಕೊಟ್ಟು ಖರೀದಿ ಮಾಡೋದಾಗುತ್ತಾ? ಆಸ್ತಿ ಚಿನ್ನ ಒಡವೆ ಕೊಟ್ಟು ಖರೀದಿ ಮಾಡಕ್ಕಾಗುತ್ತಾ? ಇಲ್ಲ. ಮೂರನೇದು ಲೋಮಹಂಸೋ ನಹೆಸತಿ, ಅಂದ್ರೆ ಎಷ್ಟು ಹೆದರಿಕೆ ಆಗತ್ತೆ ಅಂದ್ರೆ ಮೈಯೆಲ್ಲ ನೀರು ಬಿಟ್ಟು ರೋಮಗಳ ಕಡಿ ಆಗಿಬಿಡುತ್ತೆ. ಅಷ್ಟೊಂದು ಭಯ ಆಗುತ್ತೆ ಮನುಷ್ಯರಿಗೆ, ಅಷ್ಟೊಂದು ಭಯ. ಆ ಭಯವನ್ನು ಲೋಮಹಂಸ ಅಂದ್ರೆ ಕೂದಲು ಎದ್ದು ನಿಂತ್ಕೊಳ್ಳುವಂಥದ್ದು, ಬೆವು ಬಿಡುವಂತಹ ಭಯ ನಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಜೀವ ಹೋಗುವಂತ ಸಮಯ ಬರುತ್ತೆ. ಆ ಭಯವನ್ನು ತಡೆಯತಕ್ಕಂತಹ ಶಕ್ತಿ ಈ ಜಗತ್ನಲ್ಲಿ ಇದೆಯಾ? ಅಥವಾ ಖರೀದಿ ಮಾಡ್ತಕ್ಕಂಥ ಶಕ್ತಿ ಈ ಜಗತ್ನಲ್ಲಿ ಇದೆಯಾ? ಇಲ್ವಲ್ಲ. ಹಾಗಾಗಿ ಈ 3 ಶಕ್ತಿಗಳನ್ನು ಕೊಡತಕ್ಕಂತ ಜಗತ್ತಿನಲ್ಲಿ ಯಾವ ದೈವ ಶಕ್ತಿನೂ ಇಲ್ಲ. ಹಾಗಾದ್ರೆ ನಾವ್ ಹೆಂಗ್ ಖರೀದಿ ಮಾಡ್ಬೇಕ್ರಿ? ಭಯ ಹೆಂಗ್ ಹೋಗಿಸ್ಬೇಕು? ನಡಕ್ ಹೆಂಗ್ ಹೋಗಿಸ್ಬೇಕು? ದಿಗಿಲು ಹೆಂಗ್ ಹೋಗಿಸ್ಬೇಕು ಅಂತಂದಾಗ ಬುದ್ಧರು ಒಂದು ಮಾತು ಹೇಳ್ತಾರೆ, ಈಜಿ, ಸರಳವಾಗಿ ನಾವು ಈ ಭಯವನ್ನು, ಈ ದಿಗಿಲನ್ನು, ಈ ನಡಕನ್ನು ಹೋಗಲಾಡಿಸಬಹುದು ಅಂತ ಹೇಳ್ತಾರೆ. ನೋಡಿ, ಜಗತ್ತಿಗೆ ಖರೀದಿ ಮಾಡ್ಲಿಕ್ಕಾಗಲ್ಲ, ಜಗತ್ತಿಗೆ ಪಡಿಲಿಕ್ಕಾಗಲ್ಲ ಅಂತ ಹೇಳಿದವರು ಯಾವ ರೀತಿ ಪಡೆಯಬಹುದು ಅನ್ನೋದು ಮಾತಿಲ್ಲಿ ಹೇಳ್ತಾರೆ. ಯಾವ ರೀತಿ ಅಂದಾಗ, ಏವಂಗ್ ಬುದ್ಧಂಗ್ ಶರಣತ್ತಾನಂಗ್ ಧಮ್ಮಂಗ್ ಸಂಗಂಚ ಬಿಕ್ಕವೋ ಭಯಂಗ್ವಾ ಚಂಬಿತತ್ತಂಗ್ವಾ ಲೋಮಹಂಸೋ ನಹಿಸತಿ ಅಂತ. ಅಂದ್ರೆ ಬುದ್ಧರಿಗೆ, ಧಮ್ಮಕ್ಕೆ, ಸಂಘಕ್ಕೆ ಯಾರು ಶರಣು ಹೋಗ್ತಾರೋ, ಶ್ರದ್ಧೆಯಿಂದ ಯಾರು ಶರಣು ಹೋಗ್ತಾರೋ, ಯಾರು ಶೀಲವಂತರಾಗಿ ಶರಣು ಹೋಗ್ತಾರೋ, ಅವರು ಈ 3 ಭಯಗಳಿಂದ ಮುಕ್ತಿಯನ್ನು ಹೊಂದ್ತಾರೆ ಅಂತ. ಯಾವಾಗ ಬುದ್ಧರು ಬೋಧಿಸಿದಂತ ಅನಿತ್ಯ, ದುಃಖ, ಅನರ್ಥದ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೋತಾರೋ, ಈ ಜೀವನದಲ್ಲಿ ಇದು ಖಾಯಂ ಇದೆ, ಇದು ರೋಗ ಖಾಯಂ ಇದೆ, ಇದು ಸಾವು ಖಚಿತ ಇದೆ ಅನ್ನೋಂತ ಯಾರು ತಿಳ್ಕೊಂಡಿರ್ತಾರೋ ಅವರಿಗೆ ಈ ಭಯ, ಈ ನಡುಕು, ಈ ದಿಗಿಲು ಆಗಲ್ಲ ಅಂತ ಬುದ್ಧರು ಇಲ್ಲಿ ಹೇಳಿರ್ತಾರೆ. ಹಾಗಾಗಿ ನಾವು ಕೂಡ ಬುದ್ಧರಿಗೆ, ಅವರ ಧಮ್ಮಕ್ಕೆ ಮತ್ತು ಅವರ ಅಕ್ಕಸಾವಕ್ಕೆ, ನಾವು ಸಂಘಕ್ಕೆ ಶರಣ ಹೋಗಬೇಕು. ಶರಣ ಹೋಗಿ ಅವರ ಬೋಧಿಸಿದಂತ ಬೋಧನೆಗಳು ದಿನ ಒಂದು ಪುಟವಾದರೂ ನಾವು ತಿರುಗಿಸಿ ನೋಡ್ಬೇಕು. ಮನೆಯಲ್ಲಿ ನೋಡಿ, ಒಂದೊಂದು ಧರ್ಮೀಯರು ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ಗುರುಗಳ, ತಮ್ಮ ಧರ್ಮದ ಒಂದೊಂದು ಪುಸ್ತಕ, ಒಂದೊಂದು
ಪುಟವನ್ನು ಮನೆಯಲ್ಲಿ ಓದಿಸ್ಲಿಕ್ಕೆ ಹೇಳ್ತಾರೆ ಮಕ್ಕಳಿಗೆ ಅಥವಾ ಹೆಣ್ಮಕ್ಳಿಗೆ. ಅವ್ರು ಓದ್ತಾ ಇರ್ತಾರೆ, ಪೂಜೆ ಮಾಡುವ ಸಮಯದಲ್ಲಿ ಓದ್ತಾ ಇರ್ತಾರೆ. ನಮ್ಮಲ್ಲಿ ಏನು ಓದೋದು ಕಮ್ಮಿನಾ? ನಾವು ಓದ್ಬೇಕಲ್ಲ, ನಾವು ಓದ್ಬೇಕು, ನಮ್ಮ ಮಕ್ಕಳಿಗೆ ಓದಿಸ್ಬೇಕು. ಹಾಗಾಗಿ ನಮ್ಮಲ್ಲಿ ಓದು ಕಡಿಮೆ ಇಲ್ಲ, ಆದರೆ ಪ್ರಜ್ಞೆ ಕಡಿಮೆ ಇದೆ. ಹಾಗಾಗಿ ನಾವು ಪ್ರಜ್ಞಾವಂತರಾಗಬೇಕಂದ್ರೆ ಎಲ್ಲವನ್ನು ಆಳವಾಗಿ ಅಧ್ಯಯನ ಮಾಡಿ ಅನುಭವಿಸಿ ಮುಂದಿನ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ನಡಿಬೇಕು. ಅವಾಗ ಮಾತ್ರ ಈ ಬೋಧನೆಗಳಿಗೆ ಮತ್ತು ಬುದ್ಧರಿಗೆ ಮತ್ತು ಬಾಬಾ ಸಾಹೇಬರಿಗೆ ನಾವು ತೋರಿಸ್ತಕ್ಕಂಥ ಒಂದು ಋಣ ಅಂತ ಹೇಳ್ಬೋದು ಇಲ್ಲಿ. ಹಾಗಾಗಿ ಇಲ್ಲಿವರೆಗೆ ಒಂದು ಕೇ ಧಮ್ಮ ಪ್ರವಚನವನ್ನು ಅಥವಾ ಧಮ್ಮ ಸಂದೇಶವನ್ನು ಕೇಳಿದ್ರಿ. ಕೊನೆಗೊಂದು ನಾನು ಸಂದೇಶವನ್ನು ತಿಳಿಸ್ತೀನಿ, ಸಮಯವಿದ್ರೆ ಒಂದು 5 ನಿಮಿಷದಲ್ಲಿ ನಾನು ತಿಳಿಸ್ತೀನಿ. ಹೀಗೆ ತಮ್ಮ ಒಂದು ಮಿತ್ರರಿದ್ರು, ಅಂದ್ರೆ ಒಂದು ಚೇಳು ಅಂತ ಇರುತ್ತಲ್ಲ, ಚೇಳು ನೋಡಿದಿರಲ್ಲ, ಹಿಂಗೆ ಬೆನ್ನು ಹಿಂದ್ಗಡೆ ಒಂದು ಕೊಂಡಿ ಇರುತ್ತೆ, ಅದು ಓಡಿದ್ರೆ ಮನುಷ್ಯ ವಿಷ